ಸೊ ಈಗ ವಿಶೇಷವಾದ ಸಮಯಕ್ಕೆ ಬಂದಿದ್ದೇವೆ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಬಹಳ ಬಹಳ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯ. ಅದಕ್ಕಿಂತ ಮುಂಚಿತವಾಗಿ ಈಗ ನಮ್ಮ ಸಹೋದರರು ಆರಾಧನೆ ನಡೆಸಿದ ಹಾಗೆ, ಆರಾಧನೆ ಅನ್ನೋದು ಏನೋ ಒಂದು ಸಭೆಗೆ ಬರ್ತೀವಿ, ಎರಡು ಹಾಡು ಹೇಳ್ತೀವಿ, ಹೋಗ್ತೀವಿ ಅಲ್ಲ. ಆರಾಧನೆ ಅನ್ನೋದು ತಂದೆಯನ್ನ ಸ್ತುತಿಸುವಂಥದ್ದಾಗಿದೆ. ಹಲ್ಲೆಲೂಯ. ಒಂದು ವಾಕ್ಯನ ಓದ್ಕೊಳ್ಳೋಣ. ಯೋಹನ್ ಬರೆದ ಸುವಾರ್ತೆ 4:23 ಓದ್ಕೊಳ್ಳೋಣ. ಯೋಹಾನ 4:23 ಓದ್ಕೊಳ್ಳೋಣ. 23-24 ಓದ್ಕೊಳ್ಳೋಣ. ಅದಿರಲ್ಲಿ ಸತ್ಯಭಾವದಿಂದ ದೇವರಾದ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು, ಎಲ್ಲರೂ ಹೇಳಿ, ಯಾರನ್ನು ಇವತ್ತು ನಾವು ಆರಾಧನೆ ಮಾಡುತ್ತಿರುವುದು ದೇವರನ್ನು ಮಾತ್ರ ಅಲ್ಲ, ತಂದೆಯನ್ನು. ಹಲ್ಲೆಲೂಯ. ಅಳವಡಿಕೆ ಭಕ್ತರೆಲ್ಲರೂ ದೇವರನ್ನು ಆರಾಧನೆ ಮಾಡೋದಕ್ಕೆ ಹೋಗ್ತಾ ಇದ್ರು. ಅವರು ದೇವರನ್ನು ಆರಾಧನೆ ಮಾಡುವಾಗ ಅವರ ಗುಣಾತಿಶಯಗಳಾಗಿರ್ಬೋದು, ಅವರ ಆಟಿಟ್ಯೂಡ್ ಆಗಿರ್ಬೋದು, ಪ್ರತಿಯೊಂದು ಸಹ ಅದು ಬದಲಾವಣೆಯಲ್ಲಿ, ಭಯದಲ್ಲಿ ದೇವರ ಬಳಿಗೆ ಹೋಗಿ ಆರಾಧನೆ ಮಾಡ್ತಾ ಇದ್ರು. ಆದರೆ ನಮಗಾದರೂ ಕ್ರಿಸ್ತನಲ್ಲಿ ತಂದೆಯನ್ನು ಆರಾಧನೆ ಮಾಡುವಂತ ಭಾಗ್ಯ ಬಂದಿದೆ ಪ್ರಿಯರೇ. ಹಲ್ಲೆಲೂಯ. ಈ ಲೋಕದ ನಮ್ಮ ಪಾಸ್ಟ್ ಯಾವಾಗ್ಲೂ ಹೇಳ್ತಾ ಇರ್ತಾರಲ್ವಾ, ಈ ಲೋಕದ ಜನರು ನಮ್ಮ ತಂದೆಯನ್ನ ದೇವರು ಅಂತ ಕರೀತಾರೆ, ನಾವಾದ್ರೂ ಆತನಿಗೆ ಅಪ್ಪ ಅಂತ ಕರಿತೀವಿ. ಹಲ್ಲೆಲೂಯ. ಇವತ್ತು ನಮ್ಮ ಅಪ್ಪನನ್ನ ಆರಾಧನೆ ಮಾಡೋದಕ್ಕಾಗಿ ಬಂದಿದ್ದೇವೆ. ದಯಮಾಡಿ 2 ನಿಮಿಷ ಎದ್ದು ನಿಂತ್ಕೊಳ್ಳೋಣ. ಒಂದು 5 ನಿಮಿಷ ನಮ್ಮ ಅಪ್ಪನನ್ನು ಮಾತ್ರ ನಾವು ನೋಡೋಣ. ನೀವು ಭಯಂಕರವಾದ ದೇವರನ್ನಲ್ಲ, ಪ್ರೀತಿ ಸ್ವರೂಪನಾದ ಅಪ್ಪನನ್ನ ನೋಡೋಣ. ಆತನ ನೋಡಿ ಆರಾಧನೆ ಮಾಡುವಾಗ ತಂದೆ ದೇವ ನೀನೆಷ್ಟು ಒಳ್ಳೆಯವನೆಂಬುದಾಗಿ ನಮ್ಗೆ ಗೊತ್ತಾಗ್ತದೆ ಪ್ರಿಯರೇ. ಋತುರು ಬರಿ ಬರಿ ಕರಬಲ ಕಲ ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವಿವರಿಸಲು ಎಸ್ ಲಾರ್ಡ್ ನನ್ನ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ಎಲ್ಲ ಕರುಗಳನ್ನು ಮೇಲೆ ಕೆತ್ತುತ್ತ ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವಿವರಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ನನ್ನ ಆನಂದವೇ ನಿನ್ಮಡಿಲಲ್ಲೇ ನನಗೆ ಸುಖವು. ತಂದೆ ದೇವನಲ್ಲಿ ತಂದೆ ದೇವಾ ನನ್ನ ಆನಂದವೇ ರಾಜ್ಯ ನಿನ್ಮಡಿಲಲ್ಲೇ ನನಗೆ ಸುಖವು. ಎಲ್ಲರ ತಂದೆ ದೇವಾ, ತಂದೆ ದೇವಾ, ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ, ನನ್ನ ಪ್ರಾಣವೇ ನಿನ್ನ ಆರಾಧಿಸುವೆ, ನನ್ನ ಜೀವವೇ, ನನ್ನ ಸ್ನೇಹವೇ ನಿನ್ನ ಆರಾಧಿಸುವೆ. ನನ್ನ ಪ್ರಿಯವೇ, ನನ್ನ ಪ್ರಾಣವೇ ನಿನ್ನ ಆರಾಧಿಸುವೆ, ನನ್ನ ಜೀವವೇ, ನನ್ನ ಸ್ನೇಹವೇ ನಿನ್ನ ಆರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲೇ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲೇ ನನಗೆ ಸುಖವು. ತಂದೆ ದೇವಾ, ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ಆದ ದೇವರು ತನ್ನ ಮಕ್ಕಳಿಂದ ಆರಾಧನೆಯನ್ನು ಎದುರು ನೋಡುವಂತ ದೇವರಾಗಿದ್ದಾರೆ. ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು.
ಕಾರ್ಯ ವಿವರಿಸಲು ನನ್ನ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ. ನಿನ್ನ ಕಾರ್ಯ ವಿವರಿಸಲು ನನ್ನ ಬದುಕು ಸಾಲದಯ್ಯ. ತಂದೆ ದೇವಾ ನನ್ನ ಆನಂದವೇ ನಿನ್ ಮಡಿಲಲ್ಲೇ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿನ್ ಮಡಿಲಲ್ಲೇ ನನಗೆ ಸುಖವು. ದೇವಾ ನನ್ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ದೇವಾ ನನ್ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ಬಲ ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ. ನಿನ್ನ ಕಾರ್ಯ ವಿವರಿಸಲು ಈ ಬದುಕು ಸಾಲದಯ್ಯ. ಅಯ್ಯ, ಎಲ್ಲರೂ ಯೇಸುವನ್ನು ನೋಡುತ್ತಾ, ನಮ್ಮ ತಂದೆಯನ್ನು ನೋಡುತ್ತಾ, ತಂದೆ ನಮ್ಮಿಂದ ಎದುರು ನೋಡುವಂತ ಒಂದೇ ಒಂದು ಸಂಗತಿ, ನನ್ನ ಮಕ್ಕಳು ನನ್ನನ್ನು ಆರಾಧಿಸ್ತಾರ ಎಂಬುದಾಗಿ. ತಂದೆ ಎದುರು ನೋಡುವಂತ ಸಂಗತಿ, ನನ್ನ ಮಕ್ಕಳು ಆರಾಧಿಸಬೇಕು ಎಂಬುದಾಗಿ. ಎಲ್ಲ ಇರೋ ಜಾಗದಲ್ಲಿ ಕರಗಳನ್ನೆತ್ತ ನಮ್ಮ ನಿನ್ನ ಪ್ರೀತಿ ವರ್ಣಿಸಲು ಕುಶಲ. ರೀಕರಬ ಮ್ಯೂಸಿಕ್ ಬೇಡ, ಮ್ಯೂಸಿಕ್ ಬೇಡ. ರೀಕರಿಬಲ ಶಮಲ ರಿಯರಬ ರಿಬರಿಬರಿಬಲ ಪ್ರೀತಿ ವರ್ಣಿಸಲು. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ. ಎಲ್ಲರೂ ಪ್ರಿಯರೇ, ನಿನ್ನ ಕಾರ್ಯ ವಿವರಿಸಲು ನನ್ನ ಬದುಕು ಸಾಲದಯ್ಯ. ಎಸ್ ಲಾರ್ಡ್. ನಿನ್ನ ಪ್ರೀತಿ ವರ್ಣಿಸಲು ಎಸ್ ಲಾರ್ಡ್ ನನ್ನಿಂದಾಗದಯ್ಯ. ನಿನ್ನ ಕಾರ್ಯ ವಿವರಿಸಲು ನನ್ನ ಬದುಕು ಸಾಲದಯ್ಯ. ತಂದೆ ದೇವಾ ಆನಂದವೇ ನಿನ್ ಮಡಿಲಲ್ಲೇ ನನಗೆ ಸುಖವು. ತಂದೆ ದೇವಾ ಆನಂದವೇ ನಿನ್ ಮಡಿಲಲ್ಲೇ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ಪ್ರಸನ್ನತೆಗಾಗಿ ಸ್ತೋತ್ರ. ನಿನ್ ಮಡಿಲಲ್ಲೇ ನಿನ್ನ ಅಭಿಷೇಕಕ್ಕಾಗಿ ಸ್ತೋತ್ರ. ನನಗೆ ಸುಖವು. ನನ್ನ ಉಸಿರಲ್ಲಿ ಉಸಿರಾದ ಯೇಸು, ನಮ್ಮ ಜೀವಮಾನ ಕಾಲವೆಲ್ಲ ಅಪ್ಪ ನಿನ್ನನ್ನು ಆರಾಧನೆ ಮಾಡುವ ಆರಾಧಕರಾಗಿ ನಮ್ಮನ್ನು ಮಾಡು. ನನ್ನ ಉಸಿರಲ್ಲಿ ಬೆರೆತ ಯೇಸುವೆ ನಿನಗೆ ಸ್ತೋತ್ರ. ನನ್ನ ಉಸಿರಲ್ಲಿರುವ ಯೇಸುವೆ ನಿನಗೆ ಸ್ತೋತ್ರ ರಾಜ್ಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಿ ವರ್ಶಿಪ್ ಯು ಫಾದರ್. Hallelujah, hallelujah, hallelujah. Ribari karaba shabara bala bara kalara mara bala bara. Rimari mari mari mari. Risha karabala ribara bala kar. Ritara kara 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 bashi mari mari ba. Rimari mari karabala shabala ratara bala kara bara bara bara. Rimari karabashi karala bara kalara. Rabala shibari rabala shabala. Yes Lord. Agalura allu ninna vakyava
ಉಸಿರಾದ ಯೇಸು ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು ನನ್ನುಸಿರಾದ ಯೇಸು ನನ್ನುಸಿರಲ್ಲೇ ಬೆರೆತೆ ನನ್ನುಸಿರೇ Yes, Lord. ನನ್ನುಸಿರೇ ನಾ ನಿನ್ನ ಸ್ತುತಿಪೆ ಲೋಕವೆಲ್ಲ ಮರೆತೆನಯ್ಯ ಮನಸ್ಸೆಲ್ಲ ಮಧುರವಾಯ್ತಯ್ಯ ಲೋಕವಿಲ್ಲ ಮರೆತನಯ್ಯ ಮನಸ್ಸೆಲ್ಲ ಮಧುರವಾಯ್ತಯ್ಯ ನಿನ್ನ ಸ್ತುತಿಸುವಾಗ ಏಸಯ್ಯ ನಿನ್ನ ಪ್ರೀತಿ ಸವಿಯುವಾಗ ರಾಜ ನಿನ್ನ ಸ್ತುತಿಸುವಾಗ ಏಸಯ್ಯ ನಿನ್ನ ಪ್ರೀತಿ ಸವೆಯುವಾಗ ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು ಉಸಿರಾದ ಯೇಸು ನನ್ನುಸಿರಲ್ಲೇ ಬೆರೆತೆ ನನ್ನುಸಿರೇ ನಾ ನಿನ್ನ ಸ್ತುತಿಪೆ ನನ್ನುಸಿರೇ ನಾ ನಿನ್ನ ಸ್ತುತಿಪೆ ನನ್ನುಸಿರಾದ ಯೇಸು ನನ್ನುಸಿರಲ್ಲೇ ಬೆರೆತೆ ನನ್ನುಸಿರೇ ನಾ ನಿನ್ನ ಸ್ತುತಿಪೆ ಅಪ್ಪ ನಿನ್ನ ಮಕ್ಕಳಾಗಿ ನನ್ನುಸಿರೇ ನಾ ನಿನ್ನ ಸ್ತುತಿಪೆ ನನ್ನುಸಿರೇ ನಾ ನಿನ್ನ ಸ್ತುತಿಪೆ ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ನಿನ್ನ ಮುದ್ದು ಮಗನಾದ ಯೇಸುವಿನಲ್ಲಿ ನಾವೆಲ್ಲರೂ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ಆತನಲ್ಲಿ ನಮಗೆ ಕೊಡಲ್ಪಟ್ಟ ಆಶೀರ್ವಾದಕ್ಕಾಗಿ, ಜ್ಞಾನಕ್ಕಾಗಿ, ವಿವೇಕಕ್ಕಾಗಿ ನಿನಗೆ ಸ್ತೋತ್ರ. ತಂದೆಯೇ, ನಿಮ್ಮನ್ನು ಆರಾಧನೆ ಮಾಡುವಂಥ ಭಾಗ್ಯವನ್ನ ನಿನ್ನ ಮಕ್ಕಳಾದ ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತ, ನಿನ್ನನ್ನು ಹೆಚ್ಚಾಗಿ ಆರಾಧನೆ ಮಾಡುವಂಥ ದೇವರೇ, ಆರಾಧನಾ ವೀರರಾಗಿ ನಮ್ಮನ್ನು ಮಾಡುವುದಕ್ಕಾಗಿ ಮಾಡಿ ಸ್ತೋತ್ರ ಮಾಡ್ತೇನೆ. ಫಾದರ್, ಈ ಆರಾಧನೆಯನ್ನು ವಾಕ್ಯವನ್ನು ನಿನ್ನ ಕೆಲೊಪ್ಪಿಸ್ತೇನೆ. ನಂಬಿಕೆಯಿಂದ ಅಂಧಕಾರ ಶಕ್ತಿ ಆಲೋಚನೆಗಳನ್ನು ಯೇಸುವಿನ ನಾಮದಲ್ಲಿ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಕರ್ತನೆ, ಪವಿತ್ರಾತ್ಮನ ಸೇವೆಯನ್ನು ರಿಸೀವ್ ಮಾಡ್ತಾ ಇದ್ದೇನೆ. ಪವಿತ್ರಾತ್ಮನ, ಇದು ನಿನ್ನ ಸಭೆ, ಇವರು ನಿನ್ನ ಮಕ್ಕಳು, ನಾವು ನಿನ್ನ ಮಕ್ಕಳು. ಕರ್ತನೆ, ನೀವು ತಾನೇ ಮಾತಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇನೆ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್, ಆಮೇನ್. ನಾವೆಲ್ಲರೂ ಕೂತ್ಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಜನ ಆರಾಧನೆಯಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವಿಸಿದ್ರಿ? ಅಷ್ಟೇನಾ? ಹಲ್ಲೆಲೂಯಾ. ಸೊ ನಾವು ಒಳ್ಳೆ ಸಮಯಕ್ಕೆ ಬಂದಿದ್ದೇವೆ ಪ್ರಿಯರೇ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಇಲ್ಲದೆ ಹೋಗಿದ್ರೆ, ಎಕ್ಸಾಂಪಲ್, ಒಂದು ಸೀಡ್ಸ್ ಈ ಭೂಮಿ ಮೇಲೆ ಇಲ್ಲದೆ ಹೋಗಿದ್ರೆ, ಒಂದು ಮರ ಇಲ್ಲದೆ ಹೋಗಿದ್ರೆ, ಹಣ್ಣು ಹಂಪಲುಗಳು ಇಲ್ಲದೆ ಹೋಗಿದ್ರೆ, ಆಹಾರ ಪದಾರ್ಥಗಳು ಇಲ್ಲದೆ ಹೋಗಿದ್ರೆ, ಮನುಷ್ಯ ಕುಲ ಈ ದಿನದಲ್ಲಿ ಇರ್ತಾ ಇತ್ತಾ? ಅದೇ ರೀತಿ ದೇವರ ವಾಕ್ಯ ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಸಭೆಯು ಇರ್ತಾ ಇರಲಿಲ್ಲ. ಸಭೆಯು ಸಹ ಯಾವಾಗೂ ಅದು ಕ್ಲೋಸ್ ಆಗುವಂಥದ್ದಾಗಿತ್ತು. ಆದರೆ ದೇವರ ವಾಕ್ಯದ ಮೂಲಕ ಪವಿತ್ರಾತ್ಮನು ತನ್ನ ರಾಜ್ಯವನ್ನ, ತನ್ನ ಸಭೆಯನ್ನ ಆತನು ಕಟ್ಟುವವನಾಗಿದ್ದಾನೆ. ನಾವು ಯಾವತ್ತೂ ವಾಕ್ಯಕ್ಕೆ ಒಂದು ರೆಸ್ಪೆಕ್ಟ್ ಕೊಡ್ತೇವೋ, ವಾಕ್ಯವನ್ನ ಬಿಗಿಯಾಗಿ ಇಟ್ಕೊಳ್ತೇವೆ ನಮ್ಮ ಜೀವಿತದಲ್ಲಿ, ಆ ವಾಕ್ಯ ನಮ್ಮನ್ನು ನಡೆಸ್ತದೆ ಪ್ರಿಯರೇ. ಅನೇಕರು ಹೇಳ್ತೀವಿ, ವಾಕ್ಯದಂತೆ ನಡೆಯಿರಿ, ವಾಕ್ಯದಂತೆ ನಡೆಯಿರಿ. ಒಂದು ಕಾಲ, ನಾವು ಪ್ರಾರಂಭದ ದಿನ ವಾಕ್ಯದಂತೆ ನಡೆಯುವಂಥ ಕಾಲ. ಯಾವಾಗ ನಾವು ವಾಕ್ಯದಲ್ಲಿ ನಡೆಯುವುದಕ್ಕೆ ಪ್ರಾರಂಭ ಮಾಡ್ತೀವೋ, ವಾಕ್ಯವೇ ನಮ್ಮನ್ನು ನಡೆಸುತ್ತಾ 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 ತಂದೆಯ ಬಳಿಗೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ. ಹಲ್ಲೆಲೂಯಾ. ಇವತ್ತು ನಮ್ಮ ಸಭೆ ನಮ್ಮನ್ನು ವಾಕ್ಯದಲ್ಲಿ ನಡೆಸುತ್ತಾ
ತಂದೆಯ ಒಂದು ನಿಜವಾದ ಒಂದು ಹೃದಯವನ್ನ, ತಂದೆಯ ಒಂದು ಅಂತರಾಳವನ್ನ ನಮ್ಮ ಸಭೆ ನಮಗೆ ತಿಳಿಸುತ್ತಾ ಬಂದಿದೆ ಪ್ರಿಯರೇ. ಹಲ್ಲೆಲೂಯಾ. ಕಳೆದ ಸಾರಿ ಪ್ರಿಯರೇ ನಾನು ನಿಮ್ಮೊಂದಿಗೆ ಹಂಚಿಕೊಂಡೆ. ಎಷ್ಟು ಜನಕ್ಕೆ ಜ್ಞಾಪಕ ಇದೆಯೋ ಗೊತ್ತಿಲ್ಲ. ನಾನು ಕಳೆದ 3-4 ವೀಕಲ್ಲಿ ನಿಮ್ಮ ಬಳಿಗೆ ಕೆಲವೊಂದು ವಾಕ್ಯವನ್ನು ಹೇಳ್ತಾ ಬಂದೆ. ಅದು ದೇವರ ಸಭೆಯನ್ನು ಕುರಿತು. ಎಷ್ಟು ಜನಕ್ಕೆ ಜ್ಞಾಪಕ ಇದೆ? ಎಷ್ಟು ಜನಕ್ಕೆ ಜ್ಞಾಪಕ ಇದೆ? ಸ್ವಲ್ಪ ಜನಕ್ಕಿದೆ. ದೇವರ ಸಭೆಯನ್ನು ಕುರಿತು ಕಳೆದ ದಿನ ನಾನು ಹಂಚ್ತಾ ಬಂದೆ. ಅದನ್ನು ನಿಮಗೆ ಜಸ್ಟ್ ಟಚ್ ಕೊಟ್ಟು ನಿಜವಾದ ದೇವರ ಸಭೆಯಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಾನು ನಿಮ್ಗೆ ಹೇಳ್ತಾ ನಾನು ಮುಂದೆ ಹೋಗ್ತೇನೆ ಪ್ರಿಯರೇ. ಸಭೆ ಮೊದಲನೇದಾಗಿ ಯಾರದ್ದು? ಸಭೆ ಯಾರದ್ದು? ಎಲ್ಲರೂ ಜೋರಾಗಿ ಹೇಳಿ. ಸಭೆ ಯಾರದ್ದು? ದೇವರದು. ನನಗೆ ಒಂದು ಕಡೆ ಬಂದ್ರೆ ಅಲ್ಲ, ಎಲ್ಲ ಕಡೆ ಬಂದ್ರೆ ನನಗೊಂದು ಎಂಕರೇಜ್ ಬರ್ತದೆ. ಅಂದ್ರೆ ನೀವು ಕೇಳ್ತಾ ಇದ್ದೀರಾ, ನಾನು ಹೇಳ್ತಾ ಇದ್ದೀನಿ ಅಂತ ಅರ್ಥ. ನಾನು ಹೇಳ್ತಿರೋದು ನೀವು ಕೇಳ್ತಿಲ್ಲ ಅಂತ ಹೇಳಿದ್ರೆ ನಿಮ್ ಕಡೆ ರೆಸ್ಪಾನ್ಸ್ ಬರಲ್ಲ ಅಂತ ಅರ್ಥ. ಓಕೆನಾ? ಸಭೆ ಯಾರದು? ಜೋರಾಗಿ. ಸಭೆ ಯಾರದು? ದೇವರದು. ಸಭೆ ದೇವರದು. ದೇವರು ಸಭೆಯನ್ನು ಹೇಗೆ ಕೊಂಡುಕೊಂಡ್ರು? ತನ್ನ ಸ್ವಂತ ರಕ್ತ ಕೊಟ್ಟು ಸಭೆಯನ್ನ ದೇವರು ಕೊಂಡುಕೊಂಡ್ರು. ಹಲ್ಲೆಲೂಯಾ. ಕಳೆದ ಸಾರಿ ನಾನು ಹೇಳ್ತಾ ಬಂದೆ, ದೇವರು ತನ್ನ ರಕ್ತವನ್ನು ಕೊಟ್ಟು ಸಭೆಯನ್ನು ಕೊಂಡುಕೊಂಡ್ರು. ಸಭೆಯನ್ನ ಪವಿತ್ರಾತ್ಮನ ಕೈಯಲ್ಲಿ ಕೊಟ್ರು. ಹಲ್ಲೆಲೂಯಾ. ಪವಿತ್ರಾತ್ಮನು ಏನ್ ಮಾಡಿದ್ರು? ಈ ಲೋಕದಲ್ಲಿ 5 ವಿಧದ ಸೇವೆಯ ಮೂಲಕ ಈ ಲೋಕದಲ್ಲಿ ಸಭೆಯನ್ನು ಸ್ಥಾಪಿಸಿದ್ರು. ಹಲ್ಲೆಲೂಯಾ. ಅಷ್ಟೇ ಅಲ್ಲದೆ ಪವಿತ್ರಾತ್ಮನ 5 ಸೇವಕರನ್ನ, 5 ವಿಧದ ಸೇವೆಯನ್ನ ಈ ಭೂಮಿ ಮೇಲೆ ಸಭೆಯಲ್ಲಿ ತಂದಾಗ ಮೊದಲನೇದಾಗಿ ದೇವರು ಏನ್ ಮಾಡಿದ್ರು? ರಕ್ತದ ಮೂಲಕ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ರು. ಹಲ್ಲೆಲೂಯಾ. ಅಂದ್ರೆ ಇವತ್ತು ಸಭೆಯಲ್ಲಿ ಇರುವ ನಾವೆಲ್ಲರೂ ಮೊದಲನೇದಾಗಿ ನಮಗೆ ಗೊತ್ತಿರಬೇಕು, ನಾವು ಪಾಪಿಗಳಲ್ಲ. ನಾವ್ ಯಾರಲ್ಲ ಹೇಳಿ? ನಾವ್ ಯಾರಲ್ಲ? ಪಾಪಿಗಳಲ್ಲ, ನಾವು ನೀತಿವಂತರಾಗಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದುದರಿಂದ ಸಭೆ ನಮ್ಮನ್ನು ಮೊದಲನೇದಾಗಿ ಮಾಡಿದ ಕಾರ್ಯ ಏನಂದ್ರೆ ಪಾಪದಿಂದ ಬಿಡಿಸಿತು, ಕ್ರಿಸ್ತನಲ್ಲಿ ನೀತಿವಂತರನ್ನಾಗಿ ಮಾಡಿದೆ. ಅರ್ಥ ಆಗ್ತಾ ಇದೆಯಾ? ನಂಬರ್ 2 ನಾವು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಬಂದೆ. ಸಭೆಯು 5 ವಿಧದ ಸೇವೆಯನ್ನು ತರುವುದು ಮಾತ್ರ ಅಲ್ಲ, ಅದು ಸಭೆಯ ಮೂಲಕ ತನ್ನ ರಾಜ್ಯವನ್ನು ಕಟ್ಟುವುದಕ್ಕಾಗಿ ದೇವರು ಕಾರ್ಯವನ್ನು ಮಾಡೋದಕ್ಕೆ ಪ್ರಾರಂಭಿಸಿದ ಪ್ರಿಯರೇ. ನಾವು ಹಾಗೆ ಒಂದು ವಚನ ಓದ್ಕೊಳ್ಳೋಣ. ಸಭೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಎಂಬುದಾಗಿ ಓದ್ಕೊಳ್ಳೋಣ. ಆದಿಕಾಂಡ 28 10ನೇ ಅಧ್ಯಾಯನ ಓದ್ಕೊಳ್ಳೋಣ. 10 ಅಂದ್ರೆ 12. ಆದಿಕಾಂಡ 28:10, 11, 12. ಈಗೆಲ್ಲರೂ ಗಮನಿಸ್ರಿ. ಏನಪ್ಪ ಸಭೆಗೂ ಆದಿಕಾಂಡಕ್ಕೂ ಏನು ಸಂಬಂಧ ಇದೆ? ಸಭೆ ಇವತ್ತು ನಾವೆಲ್ಲರೂ ಹೇಳೋ ಪ್ರಕಾರ ಸಭೆಯ ಪ್ಲಾನ್ ಅಪೊಸ್ತಲರು ಬಂದಾಗ ಸಭೆ ಪ್ರಾರಂಭವಾಯಿತು. ಹಲ್ಲೆಲೂಯಾ. ಆದರೆ ದೇವರಿಗೆ ಆದಿಯಲ್ಲಿಯೇ ತನ್ನ ಸಭೆ ಹೀಗೆ ಇರಬೇಕೆಂಬುದಾಗಿ ಆತನಿಗೆ ಗೊತ್ತಿತ್ತು. ಇವತ್ತು ನಾನು ಓದುವ ವಾಕ್ಯವನ್ನು ಗಮನಿಸಿರಿ. ನೀವು ಈ ವಾಕ್ಯವನ್ನು ಕೇಳುವಾಗ ನಿಮಗೆ ಸಭೆಯ ನಿಜವಾದ ರಹಸ್ಯ ನಿಮಗೆ ಗೊತ್ತಾಗ್ತಾ ಹೋಗ್ತದೆ. ಯಾಕೋಬನು ಕಾರಾನಿಗೆ ಹೋಗಬೇಕೆಂದು ಬೇರ್ಷೆಬದಿಂದ ಹೊರಟನು. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಳುಗಿದರಿಂದ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು. ಅವನು ಅಲ್ಲಿಂದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆದಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತು. ಅದರ ತುದಿ ಆಕಾಶವನ್ನು ಮುಟ್ಟಿತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಹಲ್ಲೆಲೂಯಾ. ಇಲ್ಲಿ ಯಾಕೋಬನ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತು. ಯಾಕೋಬನು ತಂದೆ ಮನೆಯಿಂದ ಬರ್ತಾನೆ. ತನ್ನ ಅಣ್ಣನಿಗೆ, ತನ್ನ ತಂದೆಗೆ ಮೋಸ ಮಾಡಿ ಆತನು ಬಂದು ಒಂದು ಸ್ಥಳದಲ್ಲಿ ಇಳ್ಕೊಳ್ತಾನೆ. ಅವನು ಇಳ್ಕೊಳ್ಳುವ ಸ್ಥಳದಲ್ಲಿ ಅವನು ಮಲಗುವಾಗ ಆತನೊಂದು ಕನಸನ್ನು ಕಾಣ್ತಾನೆ. ಹಲ್ಲೆಲೂಯಾ. ಆ ಕನಸಿನಲ್ಲಿ ಅವನು ನೋಡುವಾಗ ಒಂದು ನಿಚ್ಚಣಿಕೆ, ಅಂದ್ರೆ ಒಂದು ಏಣಿ ಎಂಬುದಾಗಿ ಕರಿಬಹುದು. ಏಣಿ ಅಲ್ವಾ? ನಿಚ್ಚಣಿಕೆ ಅಂದ್ರೆ ಏಣಿ ಅಲ್ವಾ? ಏಣಿ. ಒಂದು ಏಣಿ ಭೂಮಿಯಿಂದ ಅದು ಆಕಾಶವನ್ನು ಮುಟ್ಟುವಂತದ್ದಾಗಿತ್ತು. ಎಲ್ಲಿಗೆ? ಭೂಮಿಯನ್ನು ಎಲ್ಲಿಂದ ಮುಟ್ಟಿತು? ಭೂಮಿಯಿಂದ ಆಕಾಶವನ್ನು ಮುಟ್ಟಿತು. ಆತ ನೋಡ್ತಾ ಇದ್ದಾನೆ. ಆ ಏಣಿಯ ಮೇಲುಗಡೆ ದೇವದೂತರು ಹತ್ತುತ್ತಾ ಇದ್ದಾರೆ, ಇಳಿಯುತ್ತಾ ಇದ್ದಾರೆ, ಹತ್ತುತ್ತಾ ಇದ್ದಾರೆ, ಇಳಿಯುತ್ತಾ ಇದ್ದಾರೆ. ಈ ಒಂದು ವಿಷನ್ ಅನ್ನ ಆತನು ನೋಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇದಕ್ಕೂ ಸಭೆಗೂ ಏನ್ ಸಂಬಂಧ? ಸಭೆ ಪ್ರಿಯರೇ, ಭೂಲೋಕದಲ್ಲಿ ಪವಿತ್ರಾತ್ಮನು ತನ್ನ 5 ವಿಧದ ಸೇವೆಯ ಮೂಲಕ, ಅಪೊಸ್ತಲರ ಮೂಲಕ, ಪ್ರವಾದಿಗಳ ಮೂಲಕ, ಟೀಚರ್ಗಳ ಮೂಲಕ, ಎವಿಂಜಲಿಸ್ಟ್ಗಳ ಮೂಲಕ ಆತನ ಸಭೆಯನ್ನ ಈ ಲೋಕದಲ್ಲಿ ಕಟ್ಟುತ್ತಾ ಆತನು ಈ ಲೋಕದಲ್ಲಿ ಕ್ರಿಸ್ತನ ಸಾಕ್ಷಿಯನ್ನು ಕುರಿತು ಆತನು ಪ್ರಸವ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ.
ಆದ್ರೆ ಒಂದು ಕಾರ್ಯ ನಾವು ನೋಡ್ತೇವೆ, ಈ ಪವಿತ್ರಾತ್ಮನು ಈ ಭೂಲೋಕದಲ್ಲಿ ಕೆಲಸ ಮಾಡುವಾಗ ಪರಲೋಕದಲ್ಲಿ ತಂದೆಯಾದ ದೇವರು ಸಭೆಯನ್ನು ಕುರಿತು ಯಾವ ಕೆಲಸ ಮಾಡ್ತಿದ್ರೆ ನಾವು ಓದ್ಕೊಳ್ಳೋಣ. ಎಫೆಸ 1:20. ಎಫೆಸ 1:20. ಪ್ರಿಯರೇ, ಚೆನ್ನಾಗಿ ಗಮನಿಸ್ರಿ. ನಾವು ಏನ್ ಅನಿಸ್ತೀವಂದ್ರೆ ಸಭೆ ಏನೋ ಒಂದು ಚರ್ಚಪ್ಪ, ಏನೋ ಕಟ್ಟಡ, ನಾವು ಬರ್ತೀವಿ ಹೋಗ್ತೀವಿ ಅಷ್ಟೇ, ಆರಾಧನೆ ಮಾಡ್ತೀವಿ. ಅಲ್ಲ, ಈ ಸಭೆಯಲ್ಲಿ ನಮಗೆ ಬೇಕಾದದೆಲ್ಲ ಇದೆ. ಈ ಸಭೆಯಲ್ಲಿ ದೇವರು ಬೇಕಾದದೆಲ್ಲ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಓದಿ ಸಿಸ್ಟರ್. ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂದು ಕ್ರಿಸ್ತನಲ್ಲಿ ತೋರಿ ಬಂದೆ. ಅಂದ್ರೆ ತಂದೆಯಾದ ದೇವರ ಬಲಾತಿಶಯ, ತಂದೆಯಾದ ದೇವರ ಶಕ್ತಿ, ತಂದೆಯಾದ ದೇವರ ಪವರ್ ಏನಂತೇಳಿ ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಓದಿ ಸಿಸ್ಟರ್. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಬೋಧಿಗಳ ಮೇಲೆಯೂ ಈ ಲೋಕಗಳಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಹೆಸರುಗೊಂಡವರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂರಿಸಿಕೊಂಡನು. ಹಲ್ಲೆಲೂಯಾ. ಇನ್ನೊಂದ್ಸಲ ವಾಕ್ಯ ನಮ್ಮ ಮೇಲ್ಗಡೆ ಓದೋಣ. ಪರಲೋಕದೊಳಗೆ, ಎಲ್ಲರೂ ಓದೋಣ ಈ ವಾಕ್ಯ, ದಯವಿಟ್ಟು ಎಲ್ಲರೂ ಓದಿ. ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಬೋಧಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡವರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂರಿಸಿಕೊಂಡನು. ಅಂದ್ರೆ ತಂದೆಯಾದ ದೇವರು ಏನ್ ಮಾಡಿದ್ರು, ಭೂಲೋಕದಲ್ಲಿ ಸಭೆಯನ್ನು ಕುರಿತು ಪವಿತ್ರಾತ್ಮನ ಕೆಲಸ ಮಾಡುವಾಗ ತಂದೆಯಾದ ದೇವರು ಸತ್ತ ಯೇಸುವನ್ನು ಬದುಕಿಸಿದ್ರು. ಆತನು ಪರಲೋಕದ ಎಲ್ಲ ಪವರ್ ಅನ್ನ ಯೇಸುವಿನ ಕೈಗೆ ಕೊಟ್ರು. ಹಲ್ಲೆಲೂಯಾ. ಕೊಟ್ಟು ಏನ್ ಮಾಡಿದ್ರು, ತನ್ನ ಬಲಗಡೆಯಲ್ಲಿ ಕೂರಿಸಿಕೊಂಡು. ಯೇಸು ಎಲ್ಲಿದ್ದಾರೆ ಇವಾಗ? ಎಲ್ಲಿದ್ದಾರೆ? ತಂದೆಯಾದ ದೇವರು ಎಲ್ಲಿದ್ದಾರೆ? ಪರಲೋಕದಲ್ಲಿದ್ದಾರೆ. ಯೇಸು ಸ್ವಾಮಿ ಎಲ್ಲಿದ್ದಾರೆ? ಪರಲೋಕದಲ್ಲಿದ್ದಾರೆ. ಹಲ್ಲೆಲೂಯಾ. ಈಗ ಎಲ್ಲ ಪವರ್ ಎಲ್ಲಿದೆ? ಪರಲೋಕದಲ್ಲಿ, ತಂದೆಯಾದ ದೇವರ ಬಳಿಯಲ್ಲಿ, ಬಲಗಡೆಯಲ್ಲಿ, ಕ್ರಿಸ್ತನಲ್ಲಿ ಪವರ್ ಇದೆ. ನಿಮಗೆ ಏನು ಬೇಕು ಅದು ತಂದೆಯಾದ ದೇವರ ಬಲಗಡೆಯಲ್ಲಿ ಕೂತಿರುವ ಕ್ರಿಸ್ತನಲ್ಲಿ ಇದೆ. ಹಲ್ಲೆಲೂಯಾ. ಅಷ್ಟು ಮಾತ್ರ ದೇವರು ಮಾಡಲಿಲ್ಲ, ಆತನ ಏನ್ ಮಾಡಿದ್ರೆ ಕೆಳಗಡೆ ಹೋದ್ರಿ. ನೆಕ್ಸ್ಟ್ ವಚನ ಹಾಕಿ ಬ್ರದರ್. ಆತನು ಸಮಸ್ತವನ್ನು, ಎಲ್ಲರೂ ಜೋರಾಗಿ ಹೇಳಿ, ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತದಲ್ಲಿ ಏನು ಬೇಕಾಗಿದೆ ಪ್ರಿಯರೇ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಿರೋದು? ನಿಮ್ಮ ಜೀವಿತದಲ್ಲಿ ಏನು ಕಳ್ಕೊಂಡಿದ್ದೀರಿ? ನನಗೆ ಒಬ್ಬ ಫ್ರೆಂಡ್ ಗೊತ್ತಿದ್ದಾರೆ, ಅವ್ರು ನನಗೆ ತುಂಬಾ ಬೇಕಾದ ಕ್ಲೋಸ್ ಫ್ರೆಂಡ್. ಹಲ್ಲೆಲೂಯಾ. ಈ ಭೂಮಿ ಮೇಲೆ ನನಗಿರೋಂಥ ಒಬ್ಬನೇ ಕ್ಲೋಸ್ ಫ್ರೆಂಡ್ ಯಾರು ಗೊತ್ತಾ? ಕುಶಾಲ್. ಕುಶಾಲ್ ಒಂದ್ಸರಿ ಏನ್ ಮಾಡಿದ್ರು ಅಂದ್ರೆ, SBI ಬ್ಯಾಂಕಿಗೆ ಹೋದ್ರು. ಬೆಳಿಗ್ಗೆ ಒಂದು ಚೆಕ್ ಹಿಡ್ಕೊಂಡ್ ಬಂದಿದ್ರು. ನಾನು ನೋಡ್ತಾ ಇದ್ದೆ. ನಾನು ಒಂದ್ ದಿವಸ ಅವ್ರ ಜೊತೆ ನಾನು ಚೆಕ್ ತಗೊಂಡು ಹೋದೆ. ನನ್ಗೊಂದು ಅಮೌಂಟ್ ಬರ್ಬೇಕಾಗಿತ್ತು. ನಾನು ಹೋಗಿ ಕೂತ್ಕೊಂಡೆ. ನನ್ನ ಸಾರ್ತಿ ಬಂದು ನಾನು ಹೋದೆ, ಚೆಕ್ ಅನ್ನು ಕೊಟ್ಟೆ, ವಿತ್ಡ್ರಾ ಮಾಡ್ಕೊಂಡೆ, ಬಂದೆ. ನೆಕ್ಸ್ಟ್ ಡೇ ಹೋದೆ, ಅಲ್ಲೇ ಕುಶಾಲ್ ಕೂತಿದ್ರು. ಸರ್ ಯಾಕೆ ಕೂತಿದ್ರು ಇವರು ಗೊತ್ತಿಲ್ಲ. ಮತ್ತೆ ಏನೋ ದುಡ್ಡು ಬಹಳ ಬೇಕಾಗಿದೆ ಕುಶಾಲ್ಗೆ ಅಂದ್ಕೊಂಡು ನಾನು ವೇಟ್ ಮಾಡ್ತಾ ಇದ್ದೆ. ಮತ್ತೆ ಬಂದ್ರು, ಮತ್ತೆ ನಾನು ಮತ್ತೆ ಬಂದೆ, ದುಡ್ಡು ತಗೊಂಡೆ, ಹೋದೆ, ಬಂದೆ, ತಗೊಂಡ್ತಾ ಹೋಗ್ತಾ ಇದ್ದೆ. ಹಾಗೆ 1 ವರ್ಷ ನೋಡಿದೆ, ಕುಶಾಲ್ ಅಲ್ಲೇ ಕೂತಿದ್ರು. 2 ವರ್ಷ ನೋಡಿದೆ, ಕುಶಾಲ್ ಅಲ್ಲೇ ಕೂತಿರು. ಯಾಕೆ ಕುಶಾಲ್? ಡೈಲಿ ಬರ್ತಿದ್ನಲ್ಲ, ನೋಡ್ತಾ ಇದ್ದೀನಿ ನಾವು, ಎವ್ರಿ ಡೇ ಬಂದು ಇಲ್ಲೇ ಕೂತಿದ್ಯಲ್ಲ, ಏನ್ ಸಮಾಚಾರ ನಿಂದು? ಬ್ರದರ್, ನನಗೇನು ಗೊತ್ತಿಲ್ಲ ಆನಂದ್. ಚೆಕ್ ಇದೆ, ಹೆಂಗೆ ಡ್ರಾ ಮಾಡಬೇಕೋ ಗೊತ್ತಿಲ್ಲ. ಚೆಕ್ ಇದೆ, ಹೆಂಗೆ ಡ್ರಾ ಮಾಡಬೇಕೋ ಗೊತ್ತಿಲ್ಲ. ಇದು ಎಲ್ಲಿ ಡ್ರಾ ಆಗುತ್ತೋ ಗೊತ್ತಿಲ್ಲ, ಹೆಂಗೆ ತಗೊಬೇಕೋ ಗೊತ್ತಿಲ್ಲ. ಇವತ್ತು ಅದೇ ಥರ 5 ವರ್ಷ ವಿಶ್ವಾಸಿ ಅದೇ ಚೇರು, 10 ವರ್ಷ ವಿಶ್ವಾಸಿ ಅದೇ ಚೇರು, 20 ವರ್ಷ ವಿಶ್ವಾಸಿ ಅದೇ ಚೇರು. ಕ್ರಿಸ್ತನಲ್ಲಿ ಚೆಕ್ ಡ್ರಾ ಮಾಡ್ಕೊಳ್ರಿ. ಹಲ್ಲೆಲೂಯಾ. ಚೆಕ್ ಡ್ರಾ ಮಾಡುವಂತ ಬ್ಯಾಂಕ್ ನಮ್ಮ ಸಭೆಯಾಗಿದೆ. ಅರ್ಥ ಆಗ್ತಾ ಇದೆಯಾ?
ಎಷ್ಟು ವರ್ಷ ನೀವು ಆ ಚೆಕ್ ಅನ್ನ ಹಿಡ್ಕೊಂಡು ಬರ್ತೀರಿ, ಚೆಕ್ ತಗೊಳ್ತೀರಿ, ಮನೆಗೆ ಹೋಗ್ತೀರಿ, ಬರ್ತೀರಿ, ಚೆಕ್ ತಗೊಂಡ್ ಬರ್ತೀರಿ, ನೋಡ್ತೀರಿ, ಮನೆಗೆ ಹೋಗ್ತೀರಿ. ನೀವು ಎಷ್ಟೇ ಸರಿ ಮನೆಗೆ ಹೋದ್ರು ಬ್ಯಾಂಕ್ ನಿಮಗೆ ದುಡ್ಡು ಕೊಡಲ್ಲ. ನೀವು ಸಭೆಯಲ್ಲಿದ್ದು ಆ ಚೆಕ್ ಅನ್ನ ವಿಡ್ರಾ ಮಾಡುವಾಗ ಮಾತ್ರ ಕ್ರಿಸ್ತನ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಅದು ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಏನೇನು ಇಟ್ಟಿದ್ದಾರೆ ಇವತ್ತು ದೇವರು? ಸಕಲವನ್ನು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಕೈ ಹಿಡ್ಕೊಳ್ರಿ, ನಿಮ್ಮ ಕೈ ನೀವು ನೋಡ್ಕೊಳ್ರಿ, ನಿಮಗೇನು ಬೇಕು ನಿಮ್ಮ ಕೈಲಿ ನೋಡ್ಕೊಳ್ರಿ. ಇವತ್ತು ನಿಮ್ಮ ಮೇಲೆ ನಾನು ಪ್ರವಾದಿಸ್ತೇನೆ, ದೇವರ ಮಗನಾಗಿ, ನಿಮ್ಮ ದೇವರ ಸೇವಕನಾಗಿ ನಿಮಗೆ ಬೇಕಾದದ್ದನ್ನು ನಿಮ್ಮ ಕೈಯಿಂದ ನೀವು ನೋಡ್ರಿ. ಆ ಒಂದು ಚೆಕ್ ನಿಮ್ಮ ಕೈಲಿ ಕೊಡಲ್ಪಟ್ಟಿದೆ, ಅದರಲ್ಲಿ ಯೇಸು ಎಂಬ ನಾಮದ ಸಿಗ್ನೇಚರ್ ಇದೆ. ಆ ಯೇಸು ಎಂಬ ನಾಮದ ಸಿಗ್ನೇಚರ್ ಅಲ್ಲಿ ನೀವು ಏನು ಬೇಕಾದ್ರೂ ಬರ್ಕೊಳ್ರಿ. ಅದೊಂದು ಬ್ಲಾಂಕ್ ಚೆಕ್ ಆಗಿದೆ. ಹಲ್ಲೆಲೂಯಾ. ಅದಕ್ಕೆ ಲಿಮಿಟ್ ಇಲ್ಲ, ಅನ್ಲಿಮಿಟೆಡ್ ಆಗಿ ಬರ್ಕೊಳ್ರಿ ನೀವು. ಹಲ್ಲೆಲೂಯಾ. 2 ನಿಮಿಷ ಟೈಮ್ ಕೊಡ್ತೇನೆ. ನಿಮ್ಮ ಕೈಯಲ್ಲಿ ನಿಮ್ಗೆ ಏನು ಬೇಕು ಈ ಲೋಕದಲ್ಲಿ, ನೀವು ಏನಾಗ್ಬೇಕೆಂಬುದಾಗಿ ಬಯಸ್ತೀರಿ, ನಿಮ್ಮ ಮಕ್ಕಳು ಏನಾಗ್ಬೇಕೆಂಬುದಾಗಿ ಬಯಸ್ತಾರೆ, ಅದನ್ನ ನೀವು ಹಿಡ್ಕೊಳ್ರಿ. 2 ನಿಮಿಷ ಹಿಡ್ಕೊಳ್ರಿ, ಯೋಚನೆ ಮಾಡ್ರಿ, ನನಗೇನು ಬೇಕು, ನಾನು ಏನಾಗ್ಬೇಕು, ನನ್ನ ಮಕ್ಕಳು ಏನಾಗ್ಬೇಕು. ಅದು ಎಲ್ಲೂ ಇಲ್ಲ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಹೌದು ಸ್ವಾಮಿ, ನಿನ್ನ ವಾಕ್ಯ ಹೇಳುವ ಪ್ರಕಾರ ಆತನು ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗೆ ಹಾಕಿದ್ದಾನೆ ಎಂಬುದಾಗಿ ಹೇಳುವ ಪ್ರಕಾರವಾಗಿ ಈ ಕ್ರಿಸ್ತನ ಪಾದದಲ್ಲಿ ಇದ್ದು ನಿನ್ನ ಮಗನಾಗಿ, ನಿನ್ನ ಸೇವಕನಾಗಿ ಕರ್ತನೆ, ನಿನ್ನ ಮಕ್ಕಳು ನೋಡುತ್ತಾ ಇರುವಂತ, ನಿನ್ನ ಮಕ್ಕಳು ಆಶಿಸ್ತಾ ಇರುವಂತ, ನಿನ್ನ ಮಕ್ಕಳು ಎದುರು ನೋಡುವಂತ ಆಶೀರ್ವಾದಗಳನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇವರ ಮೇಲೆ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ರಾಜ್ಯ ಫಾದರ್ ಆರ್ ರಿಲೀಸಿಂಗ್ ಫಾದರ್, ಆತನ ಪಾದದ ಕೆಳಗಡೆ ಇರುವ ಎಲ್ಲ ಆಶೀರ್ವಾದಗಳು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನ ಮಕ್ಕಳಾದ ಇವರಿಗೆ ಆಗಲಿ. ಹಲ್ಲೆಲೂಯಾ. ಆರೋಗ್ಯವನ್ನು ಎದುರು ನೋಡುವವರಿಗೆ ಆರೋಗ್ಯವು ಬರಲಿ, ಸಮೃದ್ಧಿ ಎದುರು ನೋಡುವವರಿಗೆ ಸಮೃದ್ಧಿಯು ಬರಲಿ. ಯಾವ ಯಾವ ಸಂಗತಿಗಳು ಕರ್ತನೆ ಕ್ರಿಸ್ತನಲ್ಲಿ ಇಡಲ್ಪಟ್ಟಿದೆಯೋ, ಆತನ ಪಾದದಲ್ಲಿ ಇಡಲ್ಪಟ್ಟಿದೆಯೋ, ಅದೆಲ್ಲವೂ ನಿನ್ನ ಮಕ್ಕಳಿಗೆ ಈಗಲೇ ಬರಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆತನು ಎಲ್ಲವನ್ನು ಕ್ರಿಸ್ತನ ಪಾದದ ಕೆಳಗೆ ಹಾಕಿದ್ದಾನೆ. ಪ್ರಿಯರೇ, ನೀವು ಏನೆಲ್ಲ ನಿಮ್ಮ ಕೈಲಿ ನೋಡಿದ್ರು ಯೇಸುವಿನ ನಾಮದಲ್ಲಿ ಅದು ಆಕ್ಟಿವ್ ಆಗಿದೆ. ಹಲ್ಲೆಲೂಯಾ. ನಿಮ್ಮ ಚೆಕ್ ಪಾಸ್ ಆಗಿದೆ. ಬಹಳ ದಿವಸದಿಂದ ಇಡಲ್ಪಟ್ಟ ನಿಮ್ಮ ಚೆಕ್ ಪಾಸ್ ಆಗಿದೆ. ಬಹಳ ದಿವಸದಿಂದ ಕಟ್ಟಲ್ಪಟ್ಟ ಕಟ್ಟುಗಳು ಈ ಸಮಯದಲ್ಲಿ ಬಿಚ್ಚಲ್ಪಟ್ಟಿದೆ. ಹಲ್ಲೆಲೂಯಾ. ಬಹಳ ದಿವಸದಿಂದ ಎದುರು ನೋಡುತ್ತಿದ್ದ ನಿಮ್ಮ ಒಳ್ಳೆಯ ಸಂಗತಿಗಳು ಇವತ್ತಿನಿಂದ ಪ್ರಾರಂಭವಾಗಿದೆ. ಹಲ್ಲೆಲೂಯಾ. ಅದೆಲ್ಲೂ ಸಿಗುವುದಿಲ್ಲ, ಯಾವ ಮಾರ್ಕೆಟ್ ಅಲ್ಲೂ ಸಿಗುವುದಿಲ್ಲ, ಯಾವ ಸಂತೆಯಲ್ಲೂ ಸಿಗುವುದಿಲ್ಲ. ಆತನ ಸಭೆಯಲ್ಲಿ ಮಾತ್ರ, ಆತನ ಪಾದದಲ್ಲಿ ಮಾತ್ರ ನಿಮಗೆ ಬರಬೇಕಾದ ಎಲ್ಲ ಆಶೀರ್ವಾದಗಳು ಅದು ರೆಡಿಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ರಿಸೀವ್ ಮಾಡ್ಕೊಡಿ. ಯೇಸು ನಾಮದಲ್ಲಿ ನೀವು ಏನೆಲ್ಲ ಹೇಳಿದಿರೋ ಯೇಸು ನಾಮದಲ್ಲಿ ಬಾ ಎಂಬುದಾಗಿ ಹೇಳ್ರಿ. 2 ನಿಮಿಷ ಎದ್ದೇಳ್ರಿ, ಎದ್ದು ನಿಂತ್ಕೊಳ್ಳಿ, ಎದ್ದು ನಿಂತ್ಕೊಳ್ಳಿ, ಎಲ್ಲರೂ ಎದ್ದು ನಿಂತ್ಕೊಳ್ರಿ. ಯಾರು ಮೌನವಾಗಿರ್ಬೇಡ್ರಿ. ಬ್ಯಾಂಕಿಗೆ ಬಂದು ಮೌನವಾಗಿ ಇಟ್ಟು ಚೆಕ್ ಜೋಬಲ್ಲಿ ಇಟ್ಕೊಂಡು ಕೂರ್ಬೇಡ್ರಿ. ನಿಮ್ಗೆ ಏನ್ ಇಷ್ಟೋ ತನಕ ನಿಮ್ ಕೈಲಿ ನೋಡಿದ್ರು ಅವುಗಳನ್ನ ಹೇಳ್ರಿ. ಹೆಲ್ತ್ ಕಮ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ಹೇಳಿ. ಬಿಸ್ನೆಸ್ ಕಮ್ ಇನ್ ದ ನೇಮ್ ಆಫ್ ಜೀಸಸ್. ಸಂಪತ್ತು ನಿಮಗೆ ಬಹಳ ವರ್ಷದಿಂದ ಯಾರೋ ಒಬ್ಬರಿಗೆ, ನಾನು ನೋಡ್ತಾ ಇದ್ದೇನೆ, ಯಾರೋ ಒಬ್ಬರಿಗೆ ಬಹಳ ವರ್ಷದಿಂದ ಒಂದು ಸಂಪತ್ತು, ಒಂದು ಆಸ್ತಿ, ಹೊಲ ಅದು ಬರಬೇಕಾಗಿದೆ. ಯೇಸು ನಾಮದಲ್ಲಿ ಅದು ರಿಲೀಸ್ ಆಗ್ತಾ ಇದೆ. ಯೇಸು ನಾಮದಲ್ಲಿ ಓಕ ಶಕ ರಬ ಲಕ ರಮ, ಯೇಸುವಿನ ನಾಮದಲ್ಲಿ ನಿಮಗೆ ಬರಬೇಕಾದ ಸಂತೋಷ. ಅನೇಕ ವರ್ಷದಿಂದ ಸಂತೋಷ ನೋಡಿ ಈ ಜಾಗದಲ್ಲಿ ನೋಡ್ತಾ ಇದ್ದೀರಾ. ಅಯ್ಯೋ ನನಗೆ ಸಂತೋಷ ಇಲ್ಲ, ಸಮಾಧಾನ ಇಲ್ಲ ನೋಡ್ತಾ ಇದ್ದೀರಾ. ಯೇಸುವಿನ ಸಭೆಯಿಂದ, ಆತನ ಪಾದದ ರಾಜ್ಯದಿಂದ ನಿಮಗೆ ಆ ಸಂತೋಷ ಬಿಡುಗಡೆ ಆಗ್ತಾ ಇದೆ, ಸಮಾಧಾನ ರಿಲೀಸ್ ಆಗ್ತಾ ಇದೆ. ಹೇಳ್ರಿ, ನಿಮ್ಗೆ ಏನ್ ಬೇಕು? ಕಮ್ ಇನ್ ದ ನೇಮ್ ಆಫ್ ಜೀಸಸ್. ಬ್ಲೆಸ್ಸಿಂಗ್ ಕಮ್ ಇನ್ ದ ನೇಮ್ ಆಫ್ ಜೀಸಸ್. ಹೆಲ್ತ್ ಕಮ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಆತನ ಪಾದದಲ್ಲಿದೆ. ಅದನ್ನ ಹೊರಗಡೆ ಹುಡುಕಬೇಡ್ರಿ, ಅದು ಸಿಗುವಂತದಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ರಿ, ಕಮ್ ಇನ್ ದ ನೇಮ್ ಆಫ್ ಜೀಸಸ್. ನಿನ್ನ ಮಗಳ ಭವಿಷ್ಯತ್ ನೋಡ್ತಾ ಇದ್ದೀರಾ? ಮಗಳ ಭವಿಷ್ಯತ್ ಕಮ್ ಇನ್ ದ ನೇಮ್ ಆಫ್ ಜೀಸಸ್. ನೀವು ಒಳ್ಳೆ ಬ್ಯಾಂಕ್ ಅಲ್ಲಿ ಇದ್ದೀರಾ ಪ್ರಿಯರೇ. ಏನೇ ಕೇಳಿದ್ರು ಈ ಬ್ಯಾಂಕ್ ಇಲ್ಲ ಅನ್ನುವುದಿಲ್ಲ. ನೀವು ಒಳ್ಳೆ ಪೊಲಿಟಿಕಲ್ ಲೀಡರ್ ಆಗ್ಬೇಕಂತ ಹೇಳ್ತೀರಾ? ರಿಸೀವ್ ಮಾಡ್ಕೊಳ್ರಿ ಯೇಸು ನಾಮದಲ್ಲಿ. ಏನಾದ್ರೂ ರಿಸೀವ್ ಮಾಡ್ಕೊಳ್ರಿ. ಆತನು ಸಕಾಲ 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 ಅಂತ ಹೇಳಿದ್ರೆ ಅದು ಸಕಾಲವಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ಒಂದು ದೊಡ್ಡ ಚಪ್ಪಾಳೆ ತಟ್ಟನ ದೇವರಿಗೆ. ಓ ಹೋ 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 ಹೋ, ಹಲ್ಲೆಲೂಯಾ.
ನಿಮ್ಮೆಲ್ಲರ ಚೆಕ್ ಪಾಸ್ ಆಗಿದೆ ಪ್ರಿಯರೇ. ಒಂದು ಚೆಕ್ ಬೋನ್ಸ್ ಆಗಲಿಲ್ಲ. ಆತನ ರಾಜ್ಯದಲ್ಲಿ ಒಂದು ಚೆಕ್ ಬೋನ್ಸ್ ಆಗಲಿಲ್ಲ. ಯಾಕೆಂದ್ರೆ ಸಿಗ್ನೇಚರ್ ಯೇಸು ಅಂತ ಇದೆ. ಹಲ್ಲೆಲೂಯಾ. ನಿಮ್ಮ ಚೆಕ್ ಅಲ್ಲಿ ಸಿಗ್ನೇಚರ್ ಯೇಸು ಅಂತ ಇದೆ. ನಿನ್ನ ಮಗಳ ಭವಿಷ್ಯತ್ತು ಪಾಸ್ ಆಗಿದೆ. ನಿಮ್ಮ ಬಿಸ್ನೆಸ್ಗಳು ಪಾಸ್ ಆಗಿದೆ. ನಿಮ್ಮ ಹೊಲ ಮನೆಗಳು ನಿಮಗೆ ಪಾಸ್ ಆಗಿದೆ. ನಿಮ್ಮ ಸಂಪತ್ತು ನಿಮಗೆ ಪಾಸ್ ಆಗಿದೆ. ಹಲ್ಲೆಲೂಯಾ. ಮಕ್ಕಳಿಲ್ಲದವರಿಗೆ ಮಕ್ಕಳು ಪಾಸ್ ಆಗಿದೆ. ಮನೆ ಇಲ್ಲದವರಿಗೆ ಮನೆ ಪಾಸ್ ಆಗಿದೆ. ಕೆಲಸ ಇಲ್ಲದವರಿಗೆ ಕೆಲಸ ಪಾಸ್ ಆಗಿದೆ. ಕಾರುಗಳು ಪಾಸ್ ಆಗಿದೆ. ಬೈಕ್ಗಳು ಪಾಸ್ ಆಗಿದೆ. ಏನನ್ನ ಎದುರು ನೋಡ್ತೀರಿ? ಇನ್ನು ದೊಡ್ಡದಾಗಿ ಎದುರು ನೋಡ್ರಿ. ಹಲ್ಲೆಲೂಯಾ. ಆತನ ರಾಜ್ಯದಲ್ಲಿ ಎಲ್ಲವೂ ಆತನ ಸಭೆಯಲ್ಲಿ ಕೊಡಲ್ಪಟ್ಟಿದೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್. ನಾವೆಲ್ಲರೂ ಕೂತ್ಕೊಳ್ಳೋಣ ಪ್ರಿಯರೇ, ಕೂತ್ಕೊಳ್ಳೋಣ. ಇನ್ನೊಂದ್ಸರಿ ವಾಕ್ಯ ಓದೋಣ. ಆತನ ಬಲಾತಿಶಯವು ಎಷ್ಟು ಮಹತ್ವದ ಕ್ರಿಸ್ತನಲ್ಲಿ ತೋರಿ ಬರುತ್ತದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದಲ್ಲಿ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪೌತ್ಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂರಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದ ಕೆಳಗೆ ಹಾಕಿದನು. ಇದಲ್ಲದೆ, ಹಲ್ಲೆಲೂಯಾ, ಇದಲ್ಲದೆ, ಎಲ್ಲರೂ ಜೊರಗಳನ್ನ, ಇದಲ್ಲದೆ, ಇಷ್ಟೇ ಅಲ್ಲ, ಇದಲ್ಲದೆ ಆತನನ್ನು, ಯಾರನ್ನು? ಕ್ರಿಸ್ತನನ್ನು ಎಲ್ಲದರ ಮೇಲೆ ಅಂದ್ರೆ ನಿಮ್ಗೇನ್ ಬೇಕು? ಈ ಲೋಕದಲ್ಲಿ ಒಬ್ಬನಿಗೆ ಧೈರ್ಯ ಇರೋದು, ನಮ್ಮ ಪಾಸ್ಟ್ ಸ್ಟೈಲ್ ತರ ಒಬ್ಬನಿಗೆ ದಮ್ ಇರೋದು, ಅದು ನಮ್ಮ ಏಸಪ್ಪನಿಗೆ ಮಾತ್ರ. ಹಲ್ಲೆಲೂಯಾ. ನಿಮ್ಗೇನ್ ಬೇಕು? ಅದರ ಮೇಲೆ ಯೇಸು ಇದ್ದಾರೆ. ಪ್ರಿಯರೇ. ಯಾವುದೇ ಕಾರಣಕ್ಕೂ ದೇವರ ಮಕ್ಕಳಾದ ನಾವು ಭಿಕ್ಷುಕರಲ್ಲ. ನಮ್ಮ ಪಾಸ್ಟರ್ ಒಂದು ಕತೆ ಹೇಳ್ತಾ ಇದ್ರು. ನಾನು ಪ್ರಾರಂಭ ದಿನಗಳಲ್ಲಿ ಬಂದಾಗ ಅಪ್ಪ ಹೋಗ್ಬಿಟ್ಟು ಒಂದು ಮೊಬೈಲ್ ಶಾಪಲ್ಲಿ ಮೊಬೈಲನ್ನು ಕೊಂಡ್ಕೊಂಡಂತೆ. ಮೊಬೈಲ್ ಕೊಂಡ್ಕೊಂಡು ನನ್ನ ಮಗ ಬರ್ತಾನಪ್ಪ ಮೊಬೈಲ್ ಕೊಡು ಅಂತ ಹೇಳಿದಂತೆ. ಈಗ ಮಗ ಹೋಗಿ ಏನು ಮಾಡಬೇಕು? ನಮ್ಮ ಅಪ್ಪ ಹೇಳಿದ್ನಲ್ಲ ಮೊಬೈಲ್ ಕೊಡು ಅಂತ ತಗೊಬೇಕು. ಈಗ ಮಗ ಏನು ಮಾಡ್ತಾನೆ ಗೊತ್ತಾ? ಅಯ್ಯೋ ದೇವ್ರೇ, ಮೊಬೈಲ್ ಶಾಪನೇ ನನಗೆ ನನ್ನ ಮೊಬೈಲ್ ಕೊಡು ಅಂತ ಹೇಳ್ತಾನಂತೆ. ಆ ರೀತಿಯಾಗಿ ಅಲ್ಲ, ನಾವು ಮಕ್ಕಳಾಗಿದ್ದೇವೆ. ಅಪ್ಪ ಇಟ್ಟಿದ್ದೆಲ್ಲ ನಮಗಾಗಿ ಸ್ವಂತವಾಗಿದೆ. ಅಪ್ಪನ ಆಸ್ತಿ ನಮಗಾಗಿ ಸ್ವಂತವಾಗಿದೆ. ಅಪ್ಪನ ಬ್ಲೆಸ್ಸಿಂಗ್ ನಮಗಾಗಿ ಸ್ವಂತವಾಗಿದೆ. ಅಪ್ಪನ ಆರೋಗ್ಯ ನಮಗಾಗಿ ಸ್ವಂತವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲದ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಹಲ್ಲೆಲೂಯಾ. ಒಂದ್ಸರಿ ನನ್ನ ಮಗ ಲಾಸ್ಟ್ ವೀಕಲ್ಲಿ ಹೆಂಗೆ ಕೆಲಸ ಮಾಡ್ದ ಗೊತ್ತಾ? ಸ್ಕೂಲ್ ಮುಗಿಸ್ಕೊಂಡು ಕೆಳಗಡೆ ಡೌನ್ ಆಗ್ಬೇಕಾರೆ ದಡಲ್ ಅಂತ ಬಿದ್ದು ಕಾಲ್ ಫ್ಯಾಕ್ಚರ್ ಆಯ್ತು. ಅವನಿಗೆ ಇಲ್ಲಿ ಜಾಗದಲ್ಲೇ ಫ್ಯಾಕ್ಚರ್ ಆಯ್ತು. ನನಗೆ ಫೋನ್ ಮಾಡ್ದ, ಪಪ್ಪ ನಾನು ಈ ಥರ ಜಾರ್ ಬಿದ್ದುಬಿಟ್ಟೆ, ನನ್ನ ಕಾಲ್ ಫ್ಯಾಕ್ಚರ್ ಆಯ್ತು ಅಂತ. ನಾನು ಹಳೆ ಅಪ್ಪ ಆಗಿದ್ರೆ ಅಪ್ಪ ಸೈತಾನ್ ನಿನ್ನ ಕಾಲ್ ಮುರಿದ್ಬಿಟ್ಟ ಕಣೋ, ಅಯ್ಯೋ ಸೈತಾನ್ ಅಂತ ಬಿಡ್ತಾ ಇದ್ದೆ. ಪ್ರಿಯರೇ, ದೇವ್ರ ಮಕ್ಕಳಾದ ನಮಗೆ ಒಂದು ಗೊತ್ತಿರಬೇಕು, ನಾವು ಸೈತಾನ್ ಆಲೋಚನೆಯವರಲ್ಲ, ಸೈತಾನ್ ಕಾನ್ಶಿಯನ್ಸ್ ಅಲ್ಲ, ಯಾವಾಗಲೂ ತಂದೆಯ ಕಾನ್ಶಿಯನ್ಸ್ ಅಲ್ಲಿ ಇರಬೇಕು. ಯಾವಾಗಲೂ ಸೈತಾನ್, ಬಿದ್ರು ಸೈತಾನ್, ನಿಂತರು ಸೈತಾನ್, ಏನೇ ಮಾಡಿದ್ರು ಸೈತಾನ್. ಪಾಪ ಅವನು ಎಷ್ಟು ಬಯಸ್ಕೊಬೇಕು ನಿಮ್ಮ ಹತ್ರ. ಎಲ್ಲ ಟೈಮಲ್ಲೂ ಸೈತಾನ್ ಅಲ್ಲ, ಅವನು ಬಿದ್ದಿದ್ದಕ್ಕೆ ಸೈತಾನ್ ಕೆಲಸ ಅಲ್ಲ, ಅವನು ಮೈಂಡ್ ಕೆಲಸ. ಹಲ್ಲೆಲೂಯಾ. ಒಬ್ಬ ಮನುಷ್ಯ ತನ್ನ ಮೈಂಡನ್ನು ಕಂಟ್ರೋಲ್ ಮಾಡ್ಕೊಳ್ಳದೆ ಇದ್ರೆ ಅವನ ಜೀವಿತದಲ್ಲಿ ಏನೆಲ್ಲ ಆಗ್ತದೆ. ಅವನು ಕೊಲೆ ಮಾಡಬಲ್ಲ, ಇನ್ನೊಬ್ಬರನ್ನ ಕತ್ತರಿಸಬಲ್ಲ, ಏನೆಲ್ಲ ಕೆಲಸ ಮಾಡಬಲ್ಲ, ತನ್ನ ದೇಹವನ್ನು ಸಹ ಹಾಳು ಮಾಡ್ಕೊಳ್ಬಲ್ಲ. ಆತನ ಮೈಂಡಿನಿಂದ, ಸೈತಾನಿಂದ ಅಲ್ಲ. ಹಲ್ಲೆಲೂಯಾ. ಅವನು ಯೋಚನೆ ಮಾಡ್ತಾನೆ, ನಾನು ಅಂಕಿತ ಯೋಚನೆ ಮಾಡಿ ಸ್ಟೆಪ್ ಇಳಿಬೇಕಾದ್ರೆ ಅವ್ನ ಮೈಂಡ್ ಎಲ್ಲೋ ಹೋಗುತ್ತೆ. ಮನೆಯಲ್ಲಿ ನಮ್ಮಮ್ಮ ಬಿರಿಯಾನಿ ಮಾಡಿದಾಳೆ ಅಂತ ಯೋಚನೆ ಮಾಡ್ತಾನೆ. ನನ್ನಮ್ಮ ಏನೋ ಮಾಡಿದಾಳಲ್ಲ, ನಾನು ಮನೆಗೆ ಹೋಗಿ ಬೇಗ ತಿನ್ಬೇಕು ಅನ್ನೋವಾಗ ಇಲ್ಲಿ ಬ್ಯಾಲೆನ್ಸ್ ಏನು ಮಾಡ್ತೆ, ಕೈ ಕಾಲು ಬ್ಯಾಲೆನ್ಸ್ ಏನು ಮಾಡ್ತು, ತಪ್ಪು, ಬಿದ್ದ, ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಆಯ್ತು. ಅಂದ್ರೆ ತಲೆ ಎಷ್ಟು ಇಂಪಾರ್ಟೆಂಟ್ ನಮಗೆ ಅಂದ್ರೆ, ಕ್ರಿಸ್ತನು ಈ ತಲೆಗೆ ಶಿರಸ್ಸಾಗಿದ್ದಾನೆ. ಆ ತಲೆ ಬರೀ ಯೋಚನೆ ಮಾಡ್ತಿದೆ, ಆನಂದನ ನೆಕ್ಸ್ಟ್
ನಾನು ಈ ಸ್ಟೆಪ್ಪಿಗೆ ಕರ್ಕೊಂಡು ಹೋಗ್ಬೇಕು ಯೋಚನೆ ಮಾಡಿದ್ರೆ ಆನಂದ ಆ ಸ್ಟೆಪ್ಪಿಗೆ ಬಂದಿರ್ತಾನೆ. ಹಲ್ಲೆಲೂಯಾ. ಕುಶಲ್ ನಾನು ಈ ಸ್ಟೆಪ್ಪಿಗೆ ಹೋಗ್ಬೇಕು ಅಂತ ಬರೀ ಯೋಚನೆ ಮಾಡಿದ್ರೆ ಆ ಹೆಡ್ ಇನ್ನೊಂದು ಸ್ಟೆಪ್ಪಿಗೆ ಹೋಗ್ತದೆ. ಹಲ್ಲೆಲೂಯಾ. ಈಗ ನಾನು ನಂಬ್ತೇನೆ, ನಮ್ಮಪ್ಪ ಈಗ ಯೋಚನೆ ಮಾಡ್ತಾನೆ, ಹೋಲಿ ಸ್ಪಿರಿಟ್ ಜನರೇಷನ್ ಚರ್ಚ್ 20 ಲಕ್ಷ ಜನಗಳಿಂದ ಸ್ಟೇಡಿಯಂ ಅಲ್ಲಿ ತುಂಬಲ್ಪಡಬೇಕು. ಹಲ್ಲೆಲೂಯಾ. ಕನ್ನಡ ಇಂಗ್ಲಿಷ್ ಆರಾಧನೆಯು ಈ ಕರ್ನಾಟಕದಲ್ಲಿ ನಡೆಯಲ್ಪಡಬೇಕು. ನಮ್ಮಪ್ಪ ಜಸ್ಟ್ ಯೋಚನೆ ಮಾಡಿದ್ರೆ ಜನಗಳು ತುಂಬಿ ತುಂಬಲ್ಪಡ್ತದೆ. ಹಲ್ಲೆಲೂಯಾ. ಅಂದ್ರೆ ಆತನ ತಲೆಗೆ ಶಿರಸ್ಸಾಗಿದ್ದಾನೆ. ಆತನು ಏನ್ ಥಿಂಕ್ ಮಾಡ್ತಾನೋ ಬಾಡಿಯಲ್ಲಿ ಪವಿತ್ರಾತ್ಮನ ಕೆಲಸ ಮಾಡುವಂತನಾಗಿದ್ದಾನೆ. ಅದೇ ಸಭೆಯಾಗಿದೆ ಪ್ರಿಯರೇ. ಸಭೆ ಅಂದ್ರೆ ಏನು? ಬರ್ತೀವಿ, 4 ಗೋಡೆ ಮಧ್ಯೆ ಹಾಡು ಹೇಳ್ತೀವಿ, ಹೋಗ್ತೀವಿ. ಅಲ್ಲ, ನಿಮ್ಗೆ ಏನ್ ಬೇಕು ಅದು ಇಲ್ಲಿದೆ, ಇಲ್ಲಿಗೆ ಓಡ್ ಬನ್ರಿ, ಆತನ ಪಾದದಲ್ಲಿ ಅದು ನಮಗೆ ಸಿಗುವಂತದ್ದಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಯಾಕೋಬನು ನೋಡಿದಂಥದ್ದೇನು? ಇನ್ನೊಂದ್ಸರಿ ನಾವು ಯಾಕೋಬನ ಓದ್ಕೊಳ್ಳೋಣ. ಇಪ್ಪತ್ತೆಂಟು ಎಷ್ಟು ಓದಿ? ಅದು 10ನೇ ಅಧ್ಯಾಯ 28:10. ಓದಿ. ಒಂದು ನಿಚ್ಚಣಿಕೆ ನೆಲದ ಮೇಲೆ ನಿಂತಿತ್ತು, ಅದರ ತುದಿ ಆಕಾಶವನ್ನು ಮುಟ್ಟಿತ್ತು, ಅದರ ತುದಿ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಓಕೆ, 28, 16 ಓದಿ. ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತು, ನಿಜವಾಗಿಯೂ ಯಾರು? ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ, ಅದು ನನಗೆ ತಿಳಿಯದೆ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು, ಇದು ದೇವರ ಮನೆಯೇ ಹೊರತು ಬೇರೆ ಅಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈತನು ಒಂದು ಕನಸನ್ನ ಕಾಣ್ತಾನೆ. ಆ ಕನಸಿನಲ್ಲಿ ಒಂದು ಸ್ಥಳದಲ್ಲಿದ್ದಾನೆ. ಆ ಸ್ಥಳದಲ್ಲಿ ಒಂದು ಏಣಿ ಪರಲೋಕಕ್ಕೆ ಹಾಕಲ್ಪಟ್ಟಿದೆ. ಅದನ್ನು ನೋಡುವಾಗ ದೇವದೂತರು ಹತ್ತುತ್ತಾ ಇಳಿಯೋದನ್ನು ನೋಡ್ತಾ ಇದ್ದಾನೆ. ಅದು ನೋಡಿದ ಮಾತ್ರ ಅಲ್ಲ, ಅವನು ಕನಸಿನಿಂದ ಎದ್ದೇಳ್ತಾನೆ. ಎದ್ದಾಗ ಅಂತ ಥಿಂಕ್ ಮಾಡ್ತಾನೆ, ಇದು ದೇವರ ಮನೆ, ಇದು ದೇವರ ಮನೆ ಹೊರತು ಇದು ಬೇರೆ ಅಲ್ಲ. ಹಲ್ಲೆಲೂಯಾ. ಓದಿ ಸಿಸ್ಟರ್, ಇನ್ನು ಸ್ವಲ್ಪ ಮೇಲಿಂದ ಓದಿ. ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ, ಇದು ನನಗೆ ತಿಳಿಯದೆ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು, ಇದು ದೇವರ ಮನೆಯ ಹೊರತು ಬೇರೆ ಅಲ್ಲ, ಇದು ಪರಲೋಕದ ಬಾಗಿಲು. ಹಲ್ಲೆಲೂಯಾ. ಚರ್ಚ್ ಈಸ್ ಪರಲೋಕದ ಬಾಗಿಲು. ಯಾರೆಲ್ಲ ಸಭೆಗೆ ಬರ್ತೀರಿ, ಯಾರೆಲ್ಲ ಸಭೆಯನ್ನು ಪ್ರವೇಶಿಸ್ತೀರಿ, ನಿಮಗೆ ಗುಡ್ ನ್ಯೂಸ್ ಏನಂದ್ರೆ ಇದು ಪರಲೋಕದ ಬಾಗಿಲು. ಹಲ್ಲೆಲೂಯಾ. ಯಾವಾಗೆಲ್ಲ ಸಭೆಗೆ ನೀವು ಬರುವಾಗ ನಿಮ್ಮ ಮೈಂಡ್ ಅಲ್ಲಿ ಹೊಂದಿರಬೇಕು, ಇದು ಪರಲೋಕದ ಬಾಗಿಲು. ಅರ್ಥ ಆಗ್ತಾ ಇದೆಯಾ? ಪರಲೋಕದ ಬಾಗಿಲು. ಹೌದು. ಯಾರ ಮನೆಗೆ ಬರಮಾಡಿದರೆ? ತಂದೆಯ ಮನೆಗೆ ಬರ ಮಾಡುವಾಗ ನಮ್ಮ ಹೃದಯ ಒಂದಕ್ಕೆ ತವಕ ಪಡಬೇಕು. ಇವನಿಗೆ ಒಂದು ಹೃದಯ ತವಕ ಪಡ್ತು. ದೇವ್ರೆ, ನಾನು ತಿರುಗಿ ನಿನ್ನ ತಂದೆ ಮನೆಗೆ ಬಂದ್ರೆ ನಾನೊಂದು ಕೆಲಸ ಮಾಡ್ತೀನಿ. ಏನ್ ಮಾಡ್ತೀನಿ? ಓದಿ. ಓದಿ ಹಾಗೆ.
ಹ್ಮ್ ಹ್ಮ್ ಯಾರಿಂದ ಬರುವ ಆಸ್ತಿಯಲ್ಲಿ? ಯಾರಿಂದ ಬರುವ ಆಸ್ತಿಯಲ್ಲಿ? ಯಾಕೆ ಸಭೆಗೆ ನಾವು ದಶಮ ಭಾಗ ಕೊಡಬೇಕು? ಪಾಸ್ಟ್ ಕೇಳ್ತಾರಪ್ಪ ಅದಕ್ಕೆ ಕೊಡಬೇಕು ಅಲ್ಲ. ಇದು ತಂದೆಯ ಮನೆ. ತಂದೆಯ ಮನೆಗೆ ನಾವು ಬರುವಾಗ ನಮ್ಮ ಹೃದಯದಲ್ಲಿ ನಾನು ದುಡಿದ ಎಲ್ಲದರಲ್ಲಿಯೂ, ನನಗೆ ಬಂದ ಎಲ್ಲದರಲ್ಲಿಯೂ ನಾನು ದಶಮ ಭಾಗವನ್ನು ಆತನ ಸನ್ನಿಧಾನಕ್ಕೆ ತರಬೇಕು. ಹಲ್ಲೆಲೂಯ. ಇದು ಸಂಪ್ರದಾಯ ಅಲ್ಲ, ಇದು ನಮ್ಮ ಆಟಿಟ್ಯೂಡ್. ನನ್ನ ತಂದೆ ನನಗೆ ಎಲ್ಲವನ್ನು ಕೊಟ್ಟಿದ್ದಾನಲ್ಲ, ನಾನು ಆತನಿಗೆ ದಶಮ ಭಾಗವನ್ನು ತರಬೇಕು. ಹಲ್ಲೆಲೂಯ. ಆದರೆ ಒಂದು ತಿಳ್ಕೊಳ್ರಿ, ಸಭೆಗೆ ದೇವ್ರು ಕೇಳಲ್ಲ ನಿಮಗೆ ದಶಮ ಭಾಗ. ಚೆನ್ನಾಗಿ ಗಮನಿಸಿ, ದೇವ್ರು ಕೇಳಲ್ಲ. ದಶಮ ಭಾಗ ನೀವು ಕೊಡುವಂಥದ್ದು ದೇವರಿಗಾಗಿ. ಆತ ನಮಗೋಸ್ಕರ ಏನೆಲ್ಲ ಮಾಡಿದನೋ ಅದರ ನಿಮಿತ್ತ ಕೊಡುವಂಥದ್ದು. ಓಕೆ, ಈಗ ಇನ್ನೊಂದು ಸರ್ ನಾವು ಅದೇ ವಾಕ್ಯನ ಓದ್ಕೊಳ್ತೇನೆ. ನಾವು ಇನ್ನೊಂದು ಓದ್ಕೊಳ್ಳೋಣ. ಯೋಹನ ಬರೆಸುವ ವಾರ್ತೆ 10:7 ಓದ್ಕೊಳ್ಳೋಣ. ಆದ ಕಾರಣ ಯೇಸು ಮತ್ತು ಅವರಿಗೆ, ಮತ್ತು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಯಾರಿಗೆ? ಯಾರಿಗೆ? ಕುರಿಗಳಿಗೆ ಯೇಸುವೇ ಬಾಗಿಲು. ಇದು ಆ ದಿನದಲ್ಲಿ ಯಾರಿಗೂ ಅರ್ಥ ಆಗ್ಲಿಲ್ಲ. ಶಿಷ್ಯರು ಅದು ಕೇಳ್ತಾ, ಬಾಗಿಲ ಅಂತಾನೆ, ಏನಂತಾನಪ್ಪ ಏಸಪ್ಪ, ಏನಂತಾನೆ ಗೊತ್ತಾಗ್ತಿಲ್ಲ. ನಾನೇ ಬಾಗಿಲ ಅಂತಾನೆ, ನನ್ನೊಳಗೆ ಕುರಿಗಳು ಬರಬೇಕು ಅಂತಾನೆ, ಏನಂತಾನೆ ಗೊತ್ತಾಗ್ಲಿಲ್ಲ. ಆತನು ಈ ದಿನವನ್ನು ಕುರಿತು, ಹಲ್ಲೆಲೂಯ, ಸಭೆಯನ್ನು ಕುರಿತು ಯೇಸು ಸ್ವಾಮಿ ಮಾತಾಡುವನಾಗಿದ್ದಾನೆ. ಹಲ್ಲೆಲೂಯ. ಚರ್ಚ್ ಬಂದು ಪರಲೋಕದ ಬಾಗಿಲಾಗಿದೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ತಲೆ ಪರಲೋಕದಲ್ಲಿದೆ, ಆತನ ದೇಹ ಈ ಲೋಕದಲ್ಲಿ ಕೆಲಸ ಮಾಡ್ತಾ ಇದೆ. ಮಧ್ಯದಲ್ಲಿ ಒಂದು ಏಣಿ ಕೊಡಲ್ಪಟ್ಟಿದೆ, ಆ ಏಣಿಯಲ್ಲಿ ದೇವದೂತರನ್ನು ಕೊಡಲ್ಪಟ್ಟಿದೆ. ಹಲ್ಲೆಲೂಯ. ಇವತ್ತು ನಿಮ್ಮ ಪ್ರತಿಯೊಬ್ಬೊಬ್ಬರಲ್ಲಿಯೂ, ನಿಮ್ಮ ಪ್ರತಿಯೊಬ್ಬೊಬ್ಬ ಮಕ್ಕಳಲ್ಲಿಯೂ, ನಿಮ್ಮ ಪ್ರತಿಯೊಂದು ಬಿಸ್ನೆಸ್ ಅಲ್ಲಿಯೂ, ನಿಮ್ಮ ಪ್ರತಿಯೊಂದು ಲೈಫ್ ಅಲ್ಲಿಯೂ ದೇವದೂತರುಗಳನ್ನ ದೇವರು ಕೊಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಪ್ರತಿಯೊಬ್ಬೊಬ್ಬ ದೇವದೂತರು ನಿಮ್ಮ ವಿಷಯದಲ್ಲಿ ತಂದೆಯ ಬಳಿಗೆ, ತಂದೆಯ ಆಶೀರ್ವಾದಗಳನ್ನು ನಿಮ್ಮ ಬಳಿಗೆ ಕೊಂಡು ಬರುವವರಾಗಿದ್ದಾರೆ. ಹಲ್ಲೆಲೂಯ. ಇಷ್ಟು ಜನ ನಂಬ್ತೀರಾ ನಿಮಗಾಗಿ ತಂದೆಯಾದ ದೇವರು ದೇವದೂತರುಗಳನ್ನ ಬಿಡುಗಡೆ ಮಾಡಿದ್ದಾರೆ ಎಂಬುದಾಗಿ? ಹಲ್ಲೆಲೂಯ. ಕಳೆದ ಅನೇಕ ವಾರಗಳಿಂದ ನಮ್ಮ ಪಾಸ್ಟರ್ ಪ್ರಸಂಗಿಸುವಾಗ ಅವರು ಒಂದು ವಾಕ್ಯ ನನಗೆ ಹೇಳಿದ್ರು. ಅದು ನನ್ನಲ್ಲೂ ನನ್ನ ಮಗನಲ್ಲಿಯೂ ಅದು ನಾಡ್ತು. ಆತನು ಆತನನ್ನು ಒಡೆದು ಯಾರ ಮಧ್ಯದಲ್ಲಿ, ಅವ್ರ ಹೆಸರು ಹೆರೋದನ ಮಧ್ಯದಲ್ಲಿ ಕರ್ಕೊಂಡು ಬರುವಾಗ ಯೇಸು ಸ್ವಾಮಿ ಕೇಳ್ತಾರೆ, ಅವರು ನೀನು ಈಗಾದ್ರೂ ಹೇಳು, ನೀನು ಒಳ್ಳೆಯವನು ಮತ್ತು ನೀನು ಏನು ಮಾಡಿಲ್ಲ ಅಂತ ಹೇಳಿ ಬಿಡಿಸ್ನೆ ಅಂದಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಒಂದು ಕೂಗನ್ನ ಕೂಗಿದ್ರೆ ಗಣಗಣಗಳ ದೂತರು ನಮಗೋಸ್ಕರ ಬರ್ತಾರೆ. ಹಲ್ಲೆಲೂಯ. ಗಣಗಣಗಳ ದೂತರು. ಹಲ್ಲೆಲೂಯ. ಆ ಗಣಗಣಗಳ ದೂತರನ್ನ ಯೇಸು ಸ್ವಾಮಿ ಅವತ್ತು ನಮಗೋಸ್ಕರ ತಡೆದ್ರು. ಇವತ್ತು ಆತನು ಮರಣವನ್ನು ಅನುಭವಿಸಿ ಆ ಒಂದು ಏಣಿಯನ್ನ ಪರಲೋಕಕ್ಕೆ ಹಾಕಿದ್ದಾನೆ. ಹಲ್ಲೆಲೂಯ. ಆ ಏಣಿಯ ಮೂಲಕ ತಂದೆಯ ಮನೆಯಲ್ಲಿ ಆ ಒಂದು ಬಾಗಿಲಾಗಿ ನಿಂತಿದ್ದಾನೆ. ಆ ಬಾಗಿಲಿನ ಒಳಗಡೆ ಬರುವ ನಾನಾಗಲಿ ನೀವಾಗಲಿ ಆ ಏಣಿಯ ಮೇಲೆ ಹತ್ತುತ್ತಾ ಇಳಿಯುವಂತ ಆ ದೇವದೂತರುಗಳನ್ನ ನಿಮಗಾಗಿ ಬಿಡುಗಡೆ ಮಾಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ನೀವು ಎಲ್ಲಿಗೆ ಹೋದ್ರು ಎದುರು ಅವಶ್ಯಕತೆ ಇಲ್ಲ, ನಿಮ್ಮ ಜೊತೆಯಲ್ಲಿ ದೇವದೂತರು ಇರ್ತಾರೆ. ಎಷ್ಟು ಜನ ನಂಬ್ತೀರಿ? ಇದು ಯಾರಿಂದ ಸಾಧ್ಯ ಆಯ್ತು? ಆತನ ಸಭೆಯಿಂದ ಮಾತ್ರ ಸಾಧ್ಯವಾಯಿತು. ಆತನ ಸಭೆಯನ್ನು ಬಿಟ್ಟು ದೇವದೂತರು ಏನು ಮಾಡಲ್ಲ, ಆತನನ್ನು ಬಿಟ್ಟು ಆತನ ಏನು ಮಾಡಲ್ಲ. ಆತನಿಗೋಸ್ಕರ ದೇವದೂತರು ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಹಲ್ಲೆಲೂಯ. ಇವತ್ತು ನೀವು ಹೋಗುವಾಗ ನೀವೊಂದು ತಿಳ್ಕೊಳ್ರಿ, ಸಭೆ ನಿಮ್ಮೊಂದಿಗೆ ಆಶೀರ್ವಾದಗಳನ್ನು ಮಾತ್ರ ಬಿಡುಗಡೆ ಮಾಡಿಲ್ಲ, ದೇವದೂತರನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ನಿಮ್ಮ ಎಲ್ಲ ಸ್ಥಳದಲ್ಲಿ ದೇವದೂತರು, ನಿಮ್ಮ ಮಕ್ಕಳ ಜೀವಿತದಲ್ಲಿ ದೇವದೂತರು. ಅದಕ್ಕೆ ಕೀರ್ತನೆ ಹೇಳ್ತದೆ, ನಿಮ್ಮ ಕಾಲು ಕಲ್ಲಿಗೆ ತಗಲದಂತೆ ದೇವದೂತರು ನಿಮ್ಮನ್ನು ಎತ್ತುಕೊಳ್ತಾರೆ ಎಂಬುದಾಗಿ. ಹಲ್ಲೆಲೂಯ. ಸೊ ಓದಿ, ಹಾಗೆ ಓದಿ. 10:7. ನಿಜನಾಗಿ ಹೇಳ್ತೇನೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ. ನನಗಿಂತ ಮುಂಚೆ ಬಂದವರೆಲ್ಲರೂ ಕಳ್ಳರು, ಸುಲುಕೊಳ್ಳುವರು ಆಗಿದ್ದಾರೆ. ಆದರೆ ಕುರಿಗಳು ಅವರಿಗೆ ಕಿವಿ ಕೊಡಲಿಲ್ಲ. ಓದಿ ಸಿಸ್ಟರ್. ಮತ್ತೆ ನೋಡಿ, ಅಲ್ಲಿ ವಾಕ್ಯ ಓದ್ರಿ, ಅಲ್ಲಿ ಫುಲ್ ಸ್ಟಾಪ್ ಮತ್ತೆ ಕಾಮ ಇಟ್ಟು ದೇವರು ಹೇಳ್ತಾರೆ. ಅಂದ್ರೆ ಮಾತು ಹೇಳ್ತಾ ಬಂದ್ರು,
ಮತ್ತೆ ಹೇಳ್ತಾರೆ ಕುರಿಗಳ ಜನಗಳಿಗೆ, ನಾನೇ ಬಾಗಿಲು. ಸ್ಟಾಪ್ ಮಾಡ್ತಾರೆ, ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಹಲ್ಲೆಲೂಯ. ಅಂದ್ರೆ ಅರ್ಥ ಮಾಡ್ಕೊಳ್ರಿ ಚರ್ಚ್, ಸಭೆ ಈಸ್ ಪರಲೋಕದ ಬಾಗಿಲು. ಹಲ್ಲೆಲೂಯ, ಹಲ್ಲೆಲೂಯ. ಓದಿ, ಹಾಗೆ ಓದಿ. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿರ್ತಾನೆ. ನಿಮ್ಗೊಂದು ಗುಡ್ ನ್ಯೂಸ್, ನೀವೆಲ್ಲರೂ ಸುರಕ್ಷಿತವಾಗಿದ್ದೀರಾ. ಯಾವ ಕೊರೋನಾ ನಿಮ್ಮನ್ನು ಮುಟ್ಟುವುದಿಲ್ಲ, ಯಾವ ವೈರಸ್ ನಿಮ್ಮನ್ನು ಮುಟ್ಟುವುದಿಲ್ಲ, ಯಾವ ಶಾಪ ನಿಮ್ಮನ್ನು ಮುಟ್ಟುವುದಿಲ್ಲ, ಯಾವ ಮಾಟ ಮಂತ್ರ ನಿಮ್ಮನ್ನು ಮುಟ್ಟುವುದಿಲ್ಲ, ಯಾವ ದರಿದ್ರ ನಿಮ್ಮನ್ನು ಮುಟ್ಟುವುದಿಲ್ಲ. ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ಯಾವ ಬಡತನ ನಿಮ್ಮನ್ನು ಮುಟ್ಟುವುದಿಲ್ಲ. ಹಲ್ಲೆಲೂಯ. ಯಾವ ಸಾಲ ನಿಮ್ಮನ್ನು ಮುಟ್ಟುವುದಿಲ್ಲ, ಯಾವ ದರಿದ್ರ ನಿಮ್ಮನ್ನು ಮುಟ್ಟುವುದಿಲ್ಲ. ಯಾಕೆಂದ್ರೆ ಪರಲೋಕದ ಬಾಗಿಲಿನ ಒಳಗಡೆ ಇದ್ದೀರಿ, ಸುರಕ್ಷಿತವಾಗಿದ್ದೀರಿ. ಹೇಳ್ರಿ, ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ನಾನು ಸುರಕ್ಷಿತವಾಗಿದ್ದೇನೆ. ಹೇಳ್ರಿ, ನಿಮ್ಮ ಹೆಂಡತಿಗೆ ಹೇಳ್ರಿ, ಮಕ್ಕಳಿಗೆ ಹೇಳ್ರಿ, ಅಕ್ಕಪಕ್ಕ ಅವರೇ ಕೂರೋದಲ್ವಾ, ಅವ್ರಿಗೆ ಹೇಳ್ರಿ, ನಾನು ಸುರಕ್ಷಿತವಾಗಿದ್ದೇನೆ ಬ್ರದರ್, ನಾನು ಸುರಕ್ಷಿತವಾಗಿದ್ದೇನೆ. ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು ಮತ್ತೆ ಹೊರಗೆ ಬರುವನು. ಹಲ್ಲೆಲೂಯ. ಚೆನ್ನಾಗಿ ಗಮನಿಸಿರುವ ವಾಕ್ಯನ. ಆತನ ಬಾಗಿಲು, ಆತನ ಒಳಗಡೆ ನಾವು ಬರ್ತೀವಿ, ಸುರಕ್ಷಿತವಾಗಿರ್ತೀವಿ, ಆತನಿಂದ ಎಲ್ಲ ತೆಗೆದುಕೊಳ್ತೀವಿ, ಹೊರಗಡೆ ಹೋಗ್ತೀವಿ. ಹೊರಗಡೆ ಹೋಗಿ ಓದಿ, ಮೇವನ್ನು ಕಂಡುಕೊಳ್ಳುವೆವು. ಅಂದ್ರೆ ನಿಮ್ಗೆ ಏನು ಬೇಕು ಈ ಲೋಕದಲ್ಲಿ ಆಶೀರ್ವಾದನ, ನೀವು ಸಭೆ ಮೂಲಕ ಹೋಗುವಾಗ ನೀವು ಅಲ್ಲನ್ನು ಕಂಡುಕೊಳ್ತೀರಿ. ಏನು ಬೇಕು ನಿಮಗೆ ಅದನ್ನು ಕಂಡುಕೊಳ್ತೀರಿ. ಓದಿ. ಈಗ ನೋಡ್ರಿ, ಕಳ್ಳನು, ಎಲ್ಲರೂ ಜೋರಾಗಿ ಹೇಳಿ ವಾಕ್ಯ, ಎಲ್ಲರೂ ಓದಿ. ಎಲ್ಲ ಕನ್ನಡ ಬರುತ್ತಲ್ಲ, ಎಲ್ಲರೂ ಜೋರಾಗಿ ಹೇಳಿ. ಎಷ್ಟು ಜೋರಾಗಿ ಹೇಳ್ಬೇಕಂದ್ರೆ ಅಷ್ಟು ಜೋರಾಗಿ ಹೇಳಿ. ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳ ಜಾಗದಲ್ಲಿ ನಾನೊಂದು ಸೇರಿಸ್ಕೊಳ್ಳಿ, ನನಗೆ ಅಂತ ಸೇರಿಸ್ಕೊಳ್ಳಿ. ಓದಿ. ನನಗೆ ಜೀವವು ಇರಬೇಕೆಂತಲೂ, ನಾನು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಹಲ್ಲೆಲೂಯ. ಒಂದು ಚಪ್ಪಾಳೆ ಹಾಕನ ದೇವರಿಗೆ. ಈ ಸಭೆ ನಿಮಗೆ ಸಮೃದ್ಧಿಯನ್ನು ಕೊಡುವಂಥದ್ದಾಗಿದೆ ಪ್ರಿಯರೇ. ಇದೇ ಆನಂದ್ 18 ವರ್ಷದ ಹಿಂದೆ ಬಸ್ ಸ್ಟಾಪಲ್ಲಿ ಇರ್ತಾ ಇದ್ದ. ನನ್ನ ಹೆಂಡತಿ ಬಸ್ ಸ್ಟಾಪಲ್ಲಿ ಊಟ ಇಲ್ಲ, ಇರೋಕ್ಕೆ ಜಾಗ ಇಲ್ಲ, ಸ್ಥಳ ಇಲ್ಲ, ನಮ್ಮೋರು ಅನ್ನೋರಿಲ್ಲ, ತಮ್ಮೋರು ಅನ್ನೋರಿಲ್ಲ. 5 ದಿವಸ ಬಸ್ ಸ್ಟಾಪಲ್ಲಿ ಏನು ಇಲ್ಲದವರಾಗಿದ್ವಿ. ಈ ಸಭೆಗೆ ಬಂದ್ವಿ, ನಮ್ಮ ಪಾಸ್ಟರ್ ಅವರ ಟೀಚಿಂಗನ್ನು ಕೇಳಿದ್ವಿ, ನಿಜವಾದ ಯೇಸು ಯಾರಂತ ತಿಳ್ಕೊಂಡ್ವಿ. ಗೊತ್ತಾಯ್ತು, ಇದೇ ನಿಜವಾದ ಪರಲೋಕದ ಬಾಗಿಲು. ಒಂದು ದಿವಸ ಅವರು ಪ್ರಸಂಗ ಮಾಡ್ತಾ ಇದ್ರು. ಪ್ರಸಂಗ ಮಾಡುವಾಗ ಅಂಕಿತ್ ಚಿಕ್ಕ ಹುಡುಗ, ಇನ್ನು ಅವಾಗ ಒಂದು 6 ತಿಂಗಳು 1 ವರ್ಷ ಹುಡುಗ, ಅವನು ಎತ್ಕೊಂಡು ಆ ಮೀಟಿಂಗ್ ಹೋಗಿದ್ದೆ. ಮೀಟಿಂಗ್ ಹೋದಾಗ ಪಾಸ್ಟ್ ಸ್ಟೇಜ್ ಮೇಲೆ ನಿಂತು ಪ್ರಸಂಗ ಮಾಡ್ತಾ ಇದ್ರು. ಮಾಡುವಾಗ ಪವಿತ್ರಾತ್ಮ ನನ್ನ ಜೊತೆಲಿ ಮಾತಾಡೋಕೆ ಕರೆಸಿದ್ರು. ಹೊಲ ಕೊಂಡ್ಕೋ ಅಂತ ದೇವ್ರು ಹೇಳಿದ್ರು. ಹೊಲ ಕೊಂಡ್ಕೊಳ್ಬೇಕಾ ದೇವ್ರೆ, ನನಗೆ ಬಿತ್ತೋದು ಗೊತ್ತಿಲ್ಲ, ಕೊಯ್ಯೋದು ಗೊತ್ತಿಲ್ಲ, ಹೊಲ ನಾನು ಹೆಂಗೆ ತೆಗೆದುಕೊಳ್ಳೋದು ಅಂತ ಹೇಳಿದೆ. ಆಗ ದೇವ್ರು ಹೇಳಿದ್ರು, ಮತ್ತೆ ಹೇಳಿದ್ರು ಹೊಲ ಕೊಂಡ್ಕೋ ಅಂತ ಹೇಳಿದ್ರು. ಮತ್ತೆ ಹೇಳಿದ್ರು, ಯಾಕೆ ದೇವ್ರು ಏನೋ ಮಾತಾಡ್ತಾ ಇದ್ದಾರಲ್ಲ ಅಂತೇಳಿ ಫಸ್ಟ್ ಟೈಮ್ ದೇವ್ರ ಹತ್ರ ಮಾತಾಡಿದ್ರು ಅಷ್ಟು ಸ್ಪಷ್ಟವಾಗಿ. ಆಗ ನಾನೇನು ಮಾಡಿದೆ, ಆ ಒಂದು ಜಾಗದಿಂದ ಒಂದು ವಾಶ್ರೂಮ್ ಇರೋ ಜಾಗದಲ್ಲಿ ಹೋದೆ. ಅಂಕಿತ್ನ ಎತ್ಕೊಂಡಿದ್ದೀನಿ, ಚಿಕ್ಕ ಹುಡುಗ ಎತ್ಕೊಂಡು ಹೋಗ್ತಾ ಇದ್ದೀನಿ. ದೇವ್ರು ಹೇಳಿದ್ರು, ಮತ್ತೆ ಹೊಲ ಕೊಂಡ್ಕೋ. ಆಗ ದೇವ್ರೆ, ನಾನು ಯಾವ ಹೊಲ ಕೊಂಡ್ಕೊಳ್ಬೇಕು, ನನಗೆ ಬಿತ್ತೋದು ಗೊತ್ತಿಲ್ಲ, ಕೊಯ್ಯೋದು ಗೊತ್ತಿಲ್ಲ, ದೇವ್ರೆ ಯಾವ ಹೊಲ ಕೊಂಡ್ಕೊಳ್ಬೇಕು. ಆಗ ದೇವ್ರು ಹೇಳಿದ್ರು, ಇದು ಹೋಲಿ ಸ್ಪಿರಿಟ್ ಜನರೇಷನ್ ಚರ್ಚ್, ಈ ಹೊಲದಲ್ಲಿ ನೀನು ಸೇವೆ ಮಾಡುವಂತೆ ದೇವ್ರು ಹೇಳಿದ್ರು. ಹಲ್ಲೆಲೂಯ. ಈ ಸಭೆಗೆ ಬಾ ಅಂತ ದೇವ್ರು ಕರೆದ್ರು. ಆಗ ನಾನು ಈ ಸಭೆಗೆ ಬರ್ತಾ ಇರಲಿಲ್ಲ, ಬೇರೆ ಸಭೆಯಲ್ಲಿ ಬೇರೆ ಜಾಗದಲ್ಲಿ ಇರ್ತಾ ಇದ್ದೆ. ಆತ್ಮಿಕವಾಗಿ ಬೆಳೆಯೋದಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಆಗ ದೇವ್ರು ಹೇಳಿದ ತಕ್ಷಣ, ಆಯ್ತು ದೇವ್ರೆ, ಈ ಸ್ಥಳದಲ್ಲಿ ನಾನು ಬಿತ್ತೋದಕ್ಕೆ ಪ್ರಾರಂಭ ಮಾಡ್ತೇನೆ. ಇನ್ನು ಮೇಲೆ ಹೋಲಿ ಸ್ಪಿರಿಟ್ ಜನರೇಷನ್ ಇದು ನನ್ನ ಹೊಲ, ಇದರಲ್ಲಿ ನಾನು ಬಿತ್ತುತ್ತೇನೆ ಎಂಬುದಾಗಿ ದೇವರಿಗೆ ನಾನು ಹೇಳೋದಕ್ಕೆ ಪ್ರಾರಂಭ ಮಾಡಿದೆ. ಹಲ್ಲೆಲೂಯ. ಅವತ್ತಿನಿಂದ ಈ ಒಂದು ಸ್ಥಳದಲ್ಲಿ, ಈ ಹೊಲದಲ್ಲಿ ಬಿತ್ತೋದಕ್ಕೆ ಪ್ರಾರಂಭ ಮಾಡಿದ ದಿನದಿಂದ ಇವತ್ತಿನವರೆಗೂ ದೇವರು ನನ್ನನ್ನು ಸಮೃದ್ಧಿ ಪಡಿಸಿದ್ದಾನೆ. ಹಲ್ಲೆಲೂಯ. ಎಷ್ಟು ಸಮೃದ್ಧಿ ಪಡಿಸಿದ್ದಾನೆ ಅಂದ್ರೆ ನಾನು ಹೇಳುವುದಕ್ಕೆ ಆಗುವುದಿಲ್ಲ, ಅಷ್ಟು ನನ್ನನ್ನು ಸಮೃದ್ಧಿ ಪಡಿಸಿದ್ದಾನೆ. ಒಂದು ದಿನ ನನ್ನ ಊರು, ನನ್ನ ಕುಟುಂಬದವರು ನನ್ನನ್ನು ನೋಡಿದ್ರೆ ಛೀ ತೂ ಅನ್ನುವ ಪರಿಸ್ಥಿತಿಯಲ್ಲಿ ಇದ್ದಾಗ
ಇವತ್ತು ನನ್ನ ಜನ ಅಲ್ಲ, ಇಡೀ ಕರ್ನಾಟಕ ಆನಂದನ ನೋಡಿ ಸಂತೋಷ ಪಡುವ ಹಾಗೆ ದೇವರು ಮಾಡಿದ್ದಾನೆ. ಹಲ್ಲೆಲೂಯಾ. ಇದು ಯಾವುದರಿಂದ ಸಾಧ್ಯವಾಯಿತು? ಸಭೆಯಿಂದ ಸಾಧ್ಯವಾಯಿತು. ಹಲ್ಲೆಲೂಯಾ. ಪರಲೋಕದ ಬಾಗಿಲು ನಮಗಾಗಿ ಎಲ್ಲ ಆಶೀರ್ವಾದಗಳನ್ನ ಅದು ಕೊಡಬಲ್ಲದಾಗಿದೆ. ಪ್ರಿಯರೇ, ಈ ಸಭೆಗೆ ಬಂದಿರುವ ನಿಮ್ಗೆಲ್ಲರಿಗೊಂದು ಗುಡ್ ನ್ಯೂಸ್ ಏನಂದ್ರೆ, ನಿಮ್ಮ ಮೈಂಡ್ ಅಲ್ಲಿ ಒಂದನ್ನು ತೆಗೆದಾಕ್ರಿ. ನಿಮ್ಮ ಚೆಕ್ ಅನ್ನ ತೆಗೆದುಕೊಂಡು ಹಾಗೆ ಹೋಗ್ಬೇಡ್ರಿ. ನಿಮ್ಮ ಚೆಕ್ ಇಲ್ಲಿ ವಿಡ್ರಾ ಆಗಿದೆ, ಅದನ್ನ ಹೋಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ರಿಸೀವ್ ಮಾಡ್ರಿ. ನಾವೇನ್ ಮಾಡ್ತೀನಿ ಗೊತ್ತಾ? ಮನೆಗೆ ಹೋದ್ರೆ ಪಾಸ್ಟ್ ಏನೆಲ್ಲ ವಾಕ್ಯ ಕೊಟ್ಟಿರ್ತಾರೆ, ಆ ವಾಕ್ಯನ ರಿಸೀವ್ ಮಾಡ್ತೀನಿ. ಯೇಸು ನಾಮದಲ್ಲಿ ಫಾದರ್ ರಿಸೀವಿಂಗ್ ಅಂತೇಳಿ. ಕಳೆದ ಲಾಸ್ಟ್ ಟೂ ವೀಕಿಂದ ಪಾಸ್ಟ್ ಮಾತಾಡ್ತಾ ಇದ್ರು, ಟಂಗ್ಸನ ಕುರಿತು ಮಾತಾಡ್ತಾ ಇದ್ರು, ಅನ್ಯ ಭಾಷೆನ ಕುರಿತು ಮಾತಾಡ್ತಾ ಇದ್ರು. ಎಷ್ಟೋ ಸರಿ ಅನ್ಯ ಭಾಷೆಯ ಒಂದು ವಾಕ್ಯನವ್ರ ಮುಖಾಂತರ ನಾನು ಕೇಳಿದ್ದೇನೆ. ಅವ್ರು ಲಾಸ್ಟ್ 2 ವೀಕ್ ಮಾತಾಡುವಾಗ ನಾನು ಬೇರೆ ಕಡೆ ಟೀಚ್ ಮಾಡಕ್ಕೆ ಹೋಗಿದ್ದೆ ಇರಲಿಲ್ಲ. ನಾನು ರಾತ್ರಿ ಬಂದಾಗ ನೈಟ್ 3:30 ತನಕ ಅವ್ರು ಟೀಚ್ ಮಾಡಿದ ಕನ್ನಡ ಸರ್ವಿಸ್ ಅನ್ನು ನೋಡ್ತಾ ಇದ್ದೆ. ರಾತ್ರಿ ನೋಡಿ 1 ಗಂಟೆ ತನಕ ನೋಡಿದೆ. ಅದು ಇನ್ನೂ ಹೊಸದಾಗಿ ನನಗೆ ಕಾಣಲ್ಪಡ್ತು. ರಾತ್ರಿ 1 ಗಂಟೆಯಿಂದ 3:30 ತನಕ ಮತ್ತೆ ಅನ್ಯ ಭಾಷೆಯಲ್ಲಿ ಮಾತಾಡೋಕ್ಕೆ ಪ್ರಾರಂಭ ಮಾಡಿದೆ. ಹಲ್ಲೆಲೂಯಾ. ಪ್ರಾಣ, ಆತ್ಮ, ಶರೀರ, ದೇಹ ನಮ್ಮೊಂದಿಗೆ ಮಾತಾಡ್ತದೆ. ಅಮೇಜಿಂಗ್ ಅದು. ಪ್ರಾಣ ನಮ್ಮೊಂದಿಗೆ ಮಾತಾಡ್ತದೆ, ಆತ್ಮ ದೇವರೊಂದಿಗೆ ಮಾತಾಡ್ತದೆ. ಇದನ್ನು ಕಲಿಸುವುದು ಯಾವುದು? ಸಭೆ. ಹಲ್ಲೆಲೂಯಾ. ನಾವು 3 ವ್ಯಕ್ತಿಗಳ ಸಂಗಡ ಮಾತಾಡ್ತೀವಿ, ಆ ರೀತಿ ದೇವರು ನಮಗೆ ಮಾಡಿದ್ದಾನೆ. ಹಲ್ಲೆಲೂಯಾ. ಸೊ ಈ ರೀತಿಯಾಗಿ ಸಭೆ ಕೆಲಸ ಮಾಡುವಂಥದ್ದಾಗಿದೆ. ಸೊ ನಾನು ಮುಗಿಸ್ತೇನೆ. ಒಂದು ಚಿಕ್ಕ ಒಂದು ತಿಣುಕನ್ನು ಕೊಟ್ಟು ನಾನು ಮುಗಿಸ್ತೇನೆ. 9:15 9:20 15 ಓಕೆ. ಈಗ ಸಭೆ, ಈಗ ಗಮನಿಸ್ರಿ, ಈಗ ಮೇನ್ ಪಾಯಿಂಟ್ಗೆ ಬಂದಿದ್ದೇನೆ. ಸಭೆ, ಪವಿತ್ರಾತ್ಮನು ಈ ಲೋಕದಲ್ಲಿ ಸಭೆಯನ್ನು ನಡೆಸ್ತಾ ಅಪೊಸ್ತಲರನ್ನ, ಎಲ್ಲರೂ ಹೇಳಿ, ಅಪೊಸ್ತಲರನ್ನ, ಪ್ರವಾದಿಗಳನ್ನ, ಟೀಚರ್ಸ್ ಅನ್ನ, ಉಪದೇಶಿಗಳನ್ನ, ಪಾಸ್ಟ್ ಅನ್ನ ಇಟ್ಟಿದ್ದಾರೆ. ಇವರ ಜೊತೆಯಲ್ಲಿ ಹೇಗೆ ಪವಿತ್ರಾತ್ಮನು ನಡೀತಾರೆ ಎಂಬುದಾಗಿ ನಿಮಗೆ ತಿಳಿಸ್ತೇನೆ. ಯಾಕೆಂದ್ರೆ ಇದು ನಿಮಗೆ ಇಂಪಾರ್ಟೆಂಟ್ ಆಗಿದೆ. ಎಫೆಸ 3:4-7 ಓದ್ಕೊಳ್ಳೋಣ. ಬೇಗ ಓದಿ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷಿಪ್ತವಾಗಿ ಬರೆದಿದ್ದೇನೆ. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು. ಹಲ್ಲೆಲೂಯಾ. ಪೌಲನು ಏನೂ ಅಲ್ಲದವನಾಗಿದ್ದಾನೆ. ಆ ಪೌಲನನ್ನ ಯೇಸು ದೇವರು ತೆಗೆದುಕೊಂಡ್ರು, ಅಪೊಸ್ತಲನಾಗಿ ಮಾಡಿದ್ರು. ಅಪೊಸ್ತಲನಾಗಿ ಮಾಡಿದ ಮಾತ್ರ ಅಲ್ಲ, ಆ ಅಪೊಸ್ತಲ ಸಂಗಡ ದೇವರು ಮಾತಾಡಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ನೀವು ಒಂದು ತಿಳ್ಕೊಳ್ಬೇಕು, ಸಭೆಯಲ್ಲಿರುವ ಸೇವಕರು, ನಮ್ಮ ಸೇವಕರ ಸಂಗಡ ದೇವರು ಮಾತಾಡ್ತಾನೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಯಾವತ್ತು ನಾವು ಇದನ್ನು ತಿಳ್ಕೊಳ್ಳಲ್ವೋ ಅವತ್ತು ಮಾಂಸಿಕವಾಗಿ ನಾವು ದೇವರ ವಾಕ್ಯವನ್ನು ತೆಗೆದುಕೊಳ್ತೀವಿ, ಮಾಂಸಿಕವಾಗಿ ದೇವರ ಆಶೀರ್ವಾದಗಳನ್ನು ಬಿಟ್ಬಿಡ್ತೀವಿ. ಯಾವಾಗ ನಮಗೆ ಒಂದು ಗೊತ್ತಿರಬೇಕು, ದೇವರ ಆತ್ಮನು ತನ್ನ ರಹಸ್ಯಗಳನ್ನ ತನ್ನ ಸೇವಕನಿಗೆ ತಿಳಿಯಪಡಿಸ್ತಾನೆ. ಇವತ್ತು ನಾನು ಮೋರ್ ದೆನ್ ಪಾಸ್ಟದು 100 ವಾಕ್ಯಗಳನ್ನು ಕೇಳಿದ್ದೇನೆ. ಆ 100 ವಾಕ್ಯದಲ್ಲಿ ಯಾವುದು ರಿಪೀಟ್ ವಾಕ್ಯ ಇಲ್ಲ. ಪ್ರತಿಯೊಂದು ನ್ಯೂ ರೆವಲೇಷನ್, ಪ್ರತಿಯೊಂದು ಸಹ ರಹಸ್ಯವಾದವುಗಳೇ. ಯಾಕೆ? ಆತನೊಬ್ಬ ಅಪೊಸ್ತಲರಾಗಿದ್ದಾನೆ. ಹಲ್ಲೆಲೂಯಾ. ಇದು ನಾವು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಸಭೆನ ನಾವು ಆಶೀರ್ವಾದ ಹೊಂದ್ಕೊಳ್ಳೋಕ್ಕಾಗಲ್ಲ ಪ್ರಿಯರೇ. ಈಗ ಪವಿತ್ರಾತ್ಮನ ನೋಡಿ, ಈಗ ಪೌಲನ್ ಹೇಳ್ತಾನೆ, ಇದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು. ಹಲ್ಲೆಲೂಯಾ. ಇವತ್ತು ಅನೇಕ ಸಭೆಗಳು ಕ್ರಿಸ್ತನನ್ನ ಅಲ್ಲ, ಮೋಶೆಯನ್ನ, ಪ್ರವಾದಿಗಳನ್ನ, ಬೇರೆ ಮರ್ಮವನ್ನು ನಮಗೆ ತೋರಿಸುವಂತದ್ದಾಗಿದೆ. ಆದರೆ ಸಭೆ ಏನನ್ನ ತೋರಿಸದಂದ್ರೆ ಕ್ರಿಸ್ತನನ್ನ ತೋರಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಕ್ರಿಸ್ತನ ವಿಷಯವಾದ ಮರ್ಮ ನಮ್ಮ ಪ್ರಸಂಗದಲ್ಲಿ ನಾವು ಮಾತಾಡುವಾಗ ಎಲ್ಲ ಕ್ಷೇತ್ರದಲ್ಲಿ ನಾವು ಕ್ರಿಸ್ತನನ್ನು ತೋರಿಸುವವರಾಗಿರ್ಬೇಕು. ಇವತ್ತು ಸಭೆಗಳಿಗೆ ನಾವು ಹೋಗುವಾಗ ಪ್ರಿಯರೇ, ತಮ್ಮನ್ನು ತಾವು ತೋರಿಸ್ಕೊಳ್ತಾರೆ, ತನ್ನ ಕುಟುಂಬವನ್ನು ತೋರಿಸ್ತಾರೆ, ತನ್ನ ಮಕ್ಕಳನ್ನು ತೋರಿಸ್ತಾರೆ, ಕ್ರಿಸ್ತನನ್ನು ಜೀರೋ ಮಾಡ್ತಾರೆ. ಯಾಕೋಬನನ್ನು ತೋರಿಸ್ತಾರೆ, ಅಬ್ರಾಮನನ್ನು ತೋರಿಸ್ತಾರೆ, ಈಸಾಕನನ್ನು ತೋರಿಸ್ತಾರೆ, ಮೋಶೆಯನ್ನು ತೋರಿಸ್ತಾರೆ, ಕ್ರಿಸ್ತನು ಜೀರೋ ಆಗಿರ್ತಾನೆ. ಆದ್ರೆ ಪೌಲನು ಹಾಗೆ ಮಾಡಲಿಲ್ಲ. ಆ ಪವಿತ್ರಾತ್ಮನು ತನಗೆ ರಹಸ್ಯಗಳನ್ನು ತಿಳಿಸಿದ. ಯಾವ ರಹಸ್ಯ ಅಂದ್ರೆ ಕ್ರಿಸ್ತನ ವಿಷಯವಾದ ರಹಸ್ಯ. ಹಲ್ಲೆಲೂಯಾ.
ಇವತ್ತು ನಮಗೆ ಬೇಕಾಗಿರುವುದು ಕ್ರಿಸ್ತನ ವಿಷಯವಾದ ರಹಸ್ಯ ತಿಳಿಸುವಂಥದ್ದು ನಮ್ಮ ಸಭೆಯಾಗಿದೆ. ಇಲ್ಲಿ ಒಬ್ಬ ಅಪೊಸ್ತಲನಾದ ಆತನು ಪೌಲನೆಂಬುದಾಗಿ ಪೌಲನಿಗೆ ರಹಸ್ಯ ತಿಳಿಸ್ತಾ ಇದ್ದಾರೆ ದೇವರು. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆಂದರೆ, ಬರೆದು ನೀವು ಓದಿ ನೋಡಿದ್ದೀರಿ. ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆ ನೀವು ತಿಳ್ಕೊಳ್ಳಬಹುದು. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲ ಪ್ರವಾದಿ, ಹಲ್ಲೆಲೂಯಾ, ಯಾರಿಗೆ ದೇವರು ತಿಳಿಸ್ತಾರೆ? ಏನ್ರಿ, ದೇವ್ರು ಪಾಸ್ಟ್ ಹತ್ರ ಮಾತ್ರ ಮಾತಾಡ್ತಾರ? ನಾನು ನನ್ನ ಹತ್ರ ಮಾತಾಡಲ್ವಾ? ನಿನ್ನ ಹತ್ರನೂ ಮಾತಾಡ್ತಾರಪ್ಪ. ಆದ್ರೆ ಅಪೊಸ್ತಲರು, ಆದ್ರೆ ಪ್ರವಾದಿಗಳು. ನಾನ್ ಸೇವೆ ಮಾಡಲ್ವಾ? ನೀನು ಸಹ ಮಾಡ್ತೀಯಪ್ಪ. ಆದ್ರೆ ಅಪೊಸ್ತಲರು, ಪ್ರವಾದಿಗಳು. ನಿಮ್ಗೊಂದು ಗುಡ್ ನ್ಯೂಸ್ ಗೊತ್ತಾ? ನಮ್ಮ ಪಾಸ್ಟ್ ಅಪೊಸ್ತಲರು, ನಮ್ಮ ಪಾಸ್ಟ್ ಪ್ರವಾದಿ, ನಮ್ಮ ಪಾಸ್ಟ್ ಟೀಚರ್, ನಮ್ಮ ಪಾಸ್ಟ್ ಪಾಸ್ಟರ್, ಹಲ್ಲೆಲೂಯಾ. ಆತನು ಎವೆಂಜಲಿಸ್ಟ್ ಅಲ್ಲಿ ಎವೆಂಜಲಿಸ್ಟ್, ಹಲ್ಲೆಲೂಯಾ. ಭಾರತದ ಅತಿ ದೊಡ್ಡ ಎವೆಂಜಲಿಸ್ಟ್ ಅಲ್ಲಿ ಆತನೇ ಪ್ರಥಮ. 5 ವಿಧದ ಸೇವೆಯಲ್ಲಿ ನನ್ನ ಸೇವಕರನ್ನ ದೇವರು ಕರೆದಿದ್ದಾನೆ. ಪ್ರಿಯರೇ, ಎಷ್ಟು ಭಾಗ್ಯವಂತರು ಗೊತ್ತಾ ನಾವು? ಯಾಕೆಂದ್ರೆ ನಮ್ಗೆ ಡೈರೆಕ್ಟ್ ಕಲೆಕ್ಷನ್ ಇದೆ. ಇಲ್ಲಿ ಕಾಪಿರೈಟ್ ಇಲ್ಲ ನಮ್ಮ ಸಭೆಯಲ್ಲಿ. ವಾಕ್ಯ ಕೇಳಿ, ಓ ಆ ಪಾಸ್ಟರ್ ಆ ಚರ್ಚಲ್ಲಿ ಈ ಪ್ರಸಂಗ ಮಾಡಿದರೆ ನಮ್ಮ ಪಾಸ್ಟರ್ ಬಂದು ಅದೇ ಪ್ರಸಂಗ ಮಾಡೋದಿಲ್ಲ. ನಮ್ಮ ಸಭೆ ಕಾಪಿರೈಟ್ ಸಭೆ ಅಲ್ಲ. ನಮ್ಮ ಸಭೆ ಡೈರೆಕ್ಟ್ ಹೆವೆನಿಂದ ಪರಲೋಕ, ಪರಲೋಕದಿಂದ ಇಲ್ಲಿಗೆ ಏಣಿ ಹಾಕಲ್ಪಟ್ಟಿದೆ. ಆ ಏಣಿಯ ಮೂಲಕ ದೇವದೂತರ ಸಂದೇಶ ನಮ್ಮ ಪಾಸ್ಟಿಗೆ ಬರುವಂತದ್ದಾಗಿದೆ. ಪ್ರಿಯರೇ, ಅಪೊಸ್ತಲರು, ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಇವತ್ತು ಪ್ರತಿಯೊಂದೊಂದು ರೆವಲ್ಯೂಷನ್ ಪವಿತ್ರಾತ್ಮನಿಂದ ನಮ್ಮ ಸಭೆಗೆ ಡೈರೆಕ್ಟ್ ಆಗಿ ಬರ್ತಾ ಇದೆ. ತಿಳಿಸಲ್ಪಟ್ಟಂತೆ ಬೇರೆ ಕಾಲದ ಜನರಿಗೆ, ಎಲ್ಲರೂ ಹೇಳಿ, ಬೇರೆ ಕಾಲದ ಜನರಿಗೆ. ಅಂದ್ರೆ ಅವನು ಎಷ್ಟೇ ದೊಡ್ಡ ಪ್ರವಾದಿ, ಬೇರೆ ಕಾಲ ಅಂದ್ರೆ ಒಡಂಬಡಿಕೆಯ ಕಾಲದಲ್ಲಿ ಯಾವ ಪ್ರವಾದಿಗೂ ಸಹ ದೇವರ ಆತ್ಮನು ರಹಸ್ಯವನ್ನ, ಅಂದ್ರೆ ಕ್ರಿಸ್ತನ ರಹಸ್ಯವನ್ನ ತಿಳಿಯಪಡಿಸಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಯಾರಿಗೆ ತಿಳಿಸಿದ್ರು? ಯಾವ ಪವಿತ್ರಾತ್ಮನು ಅಪೊಸ್ತಲರನ್ನು, ಪ್ರವಾದಿಗಳನ್ನು ಕೊಟ್ಟನೋ ಆ ಪವಿತ್ರಾತ್ಮನು ತನ್ನ ಅಪೊಸ್ತಲರಿಗೆ, ಪ್ರವಾದಿಗಳಿಗೆ ಕ್ರಿಸ್ತನ ಮರ್ಮವನ್ನ ಆತನು ತೋರಿಸುವನಾದನು. ಹಲ್ಲೆಲೂಯಾ. ಏನ್ ಆ ಮರ್ಮ? ಕೇಳ್ರಿ ಎಲ್ಲರೂ. ಬ್ರದರ್, ಏನ್ ಬ್ರದರ್ ಆ ಮರ್ಮ? ಕೇಳ್ರಿ ಎಲ್ಲರೂ, ಓದಿ ಕೆಳಗಡೆ. ಗಟ್ಟಿಯಾಗಿ ಕೊಡ್ಬೇಕು. ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮ ತಿಳಿಸಲ್ಪಟ್ಟಂತೆ ಬೇರೆ ಕಾಲದ ಜನರಿಗೆ ತಿಳಿಸಲ್ಪಡಲಿಲ್ಲ. ನೆಕ್ಸ್ಟ್, ಅದು ಯಾವುದೆಂದರೆ, ಪಕ್ಕದಲ್ಲಿದ್ದರಿಗೆ ಹೇಳ್ರಿ, ಅದು ಯಾವುದೆಂದರೆ, ಅದು ಯಾವುದೆಂದರೆ ಅನ್ಯ ಜನರು ಸುವಾರ್ತೆ, ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಇರುವವರಾಗಿ, ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಇರುವುದು ಒಂದು ಮರ್ಮವಾಗಿದೆ. ಪ್ರಿಯರೇ, ಹಲ್ಲೆಲೂಯಾ. ಕುಶಲ್ ಬನ್ನಿ ಇಲ್ಲಿ, ಕುಶಲ್ ಬನ್ನಿ. ಈಗ ನೋಡಿ, ಆ ವಾಕ್ಯ ನಿಮ್ಗೆ ಹೇಳ್ತೇನೆ. ನಂಬರ್ 1, ಒಂದು ರಹಸ್ಯ ತಿಳಿಸ್ಬಡ್ತು. ಆ ರಹಸ್ಯ ಏನಂದ್ರೆ ಅದು ಸುವಾರ್ತೆ. ಸುವಾರ್ತೆ, ಸುವಾರ್ತೆ ಇದು ಮೊದಲನೇದು. ಸುವಾರ್ತೆಯ ಮೊದಲನೇದು, ಸುವಾರ್ತೆನೇ ಮೊದಲನೇದು ಎಲ್ಲರಿಗೂ. ಹಲ್ಲೆಲೂಯಾ. ಆ ಸುವಾರ್ತೆ ಯಾವಾಗ ಯೇಸು ನನಗಾಗಿ ಸತ್ತನು, ಉಣಲ್ಪಡ್ತಾನೋ, ನನಗಾಗಿ ಮೃತ್ಯುಂಜಯನಾಗಿ ಎದ್ದು ಬಂದನು ಎಂಬುದಾಗಿ ಒಬ್ಬ ಮನುಷ್ಯ ನಂಬ್ತಾನೋ, ಅವನ ಜೀವಿತದಲ್ಲಿ 2 ಕಾರ್ಯಗಳು ನಡೀತದೆ. ಅವನು ರಕ್ಷಣೆ ಹೊಂದುತ್ತಾನೆ. ಹಲ್ಲೆಲೂಯಾ. ನಾನು ವಾಕ್ಯ ಹೇಳೋದಕ್ಕೆ ಸಮಯ ಇಲ್ಲ, ವಾಕ್ಯಗಳಿದೆ. ಆತನ ರಕ್ಷಣೆ ಹೊಂದ್ತಾನೆ. ನಂಬರ್ 2 ಏನಾಗ್ತದೆ ಅಂದ್ರೆ, ಅವನು ಕ್ರಿಸ್ತನಲ್ಲಿ ಒಳಗಡೆ ಬರ್ತಾನೆ. ನಾನು ದೇವರನ್ನು ತಿಳಿದಿದ್ದಾಗ, ದೇವರ ನಂಬದಿದ್ದಾಗ, ಯೇಸು ಕ್ರಿಸ್ತನ ಬಗ್ಗೆ ನನಗೆ ಗೊತ್ತಿತ್ತು. ಚರ್ಚಿಗೆ ಹೋಗ್ತಾ ಇದ್ದೆ, ಪ್ರಾರ್ಥನೆ ಮಾಡ್ತಿದ್ದೆ, ಬರ್ತಾ ಇದ್ದೆ. ನಾನು ಚಿಕ್ಕವನಾಗಿದ್ದಾಗ ನನ್ನ ಹೃದಯದಲ್ಲಿ ಇದ್ದಂಥ ಒಂದೇ ಒಂದು ಭಾರ ಏನಂತ ಹೇಳಿದ್ರೆ, ನನ್ನ ತಾಯಿ, ನಾನು ಚಿಕ್ಕ ವಯಸ್ಸಿನಲ್ಲಿ 1.5-2 ವರ್ಷ ಇದ್ದಾಗ ಅವರು ಡೆತ್ ಆದ್ರು. ತಾಯಿ ಪ್ರೀತಿ ಏನಂತ ನನಗೆ ಗೊತ್ತಿಲ್ಲ. ತಾಯಿ ಹೇಗಿದ್ದಾರೆ ಅಂತ ಇವತ್ತಿನವರೆಗೂ ನನಗೆ ಗೊತ್ತಿಲ್ಲ. ಆ ಮಮತೆ ನನಗೆ ಗೊತ್ತಿಲ್ಲ. ಒಂದು ಸಾರಿ ನಾನು 7-8 ವರ್ಷದವನಾದಾಗ ತಾಯಿಯ ಬಗ್ಗೆ ನನ್ನ ಅಜ್ಜಿ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ನಿಮ್ಮಮ್ಮ ಈ ತರ ಇದ್ರಪ್ಪ ಅಂತ ಅವಾಗ ನನಗೆ ಫೋಟೋ ತೋರಿಸಿದ್ರು. ಅಲ್ಲಿವರೆಗೂ ತಾಯಿ ಅಂದ್ರೇನೆ ಗೊತ್ತಿಲ್ಲ ನನಗೆ. ಸೊ ಆ ಸಮಯದಲ್ಲಿ ಅವ್ರ ಮುಖ ತೋರಿಸುವಾಗ ನಾನು ತುಂಬಾ ದುಃಖಿತನಾದೆ. ಅಮ್ಮ, ಎಲ್ಲರಿಗೂ ಅಮ್ಮ ಇದ್ದಾರೆ, ನನಗೂ ಅಮ್ಮ ಇಲ್ವಲ್ಲ, ಅಮ್ಮ ಎಂಬುದಾಗಿ ಫೋಟೋ ನೋಡಿ ಅಳೋದಕ್ಕೆ ಪ್ರಾರಂಭ ಮಾಡಿದೆ 8 ವರ್ಷ ಹುಡುಗ ಇದ್ದಾಗ. ಆ ಸಮಯದಲ್ಲಿ ನಮ್ಮ ಅಜ್ಜಿ ಹೇಳಿದ್ರು,
ನಿಮ್ಮಮ್ಮ ಹೇಗೆ ಸತ್ರು ಗೊತ್ತಾ ನಿನಗೆ? ನನಗೆ ಗೊತ್ತಿಲ್ಲ ಅಜ್ಜಿ, ಹೇಗೆ ಸತ್ರು? ನಿಮ್ಮಮ್ಮಗೆ ಮಾಟ ಮಂತ್ರ ಮಾಡಿಸಿದ್ರು. ನಿಮ್ಮಮ್ಮಗೆ ಮಾಟ ಮಂತ್ರ ಮಾಡಿಸಿದ್ರು. ಆ ಮಾಟ ಮಂತ್ರದಿಂದ ನಿಮ್ಮಮ್ಮ ಸಾಯ್ಬೇಕಾಗಿತ್ತು. ನನಗೆ ಆ ಸಮಯದಲ್ಲಿ ನಮ್ಮಮ್ಮನ ಮಾಟ ಮಂತ್ರ ಮಾಡಿಸಿದ್ರ, ಹಾಗಾಗಿ ನಮ್ಮಮ್ಮ ಸತ್ರ. ಈ ಒಂದು ಹೃದಯದಲ್ಲಿ ಆ ನೋವು ತುಂಬಾ ವರ್ಷ ನನಗೆ ಆ ದುಃಖ ನನ್ನ ಮೇಲೆ ಅದು ಬಹಳವಾಗಿ ಬಾಧೆಯನ್ನು ಅನುಭವಿಸ್ತು ಪ್ರಿಯರೇ. ಅವರು ಚಿಕ್ಕ ವಯಸ್ಸಲ್ಲಿ ನಾನು ಬಿಟ್ಟು ಹೋದಾಗ ಬಹಳ ದುಃಖದಲ್ಲಿದ್ದೆ. ಆಗ ಬೆಳೀತಾ ಬಂದಾಗ ನನಗೆ 2 ಕ್ವಶನ್ ನನ್ನ ಮೈಂಡಲ್ಲಿ ಬಂತು. ಏನಂತ ಹೇಳಿದ್ರೆ, ದೇವರ ನಂಬಿದ್ದೀವಿ, ಕ್ರೈಸ್ತರಾಗಿದ್ದೀವಿ, ಮಾಟ ಮಂತ್ರ ಹೇಗೆ ನಮ್ಮ ಮೇಲೆ ಆಡಳಿತ ಮಾಡ್ತಾ ಇದೆ? ಸೈತಾನನ ಹೇಗೆ ಆಡಳಿತ ಮಾಡ್ತಾ ಇದ್ದಾನೆ? ಮಾತೆತ್ರ ಮಕ್ಕಳಿಗೆ ಡ್ಯಾಮೇಜ್ ಆದ್ರೆ ಸೈತಾನ್ ಡ್ಯಾಮೇಜ್ ಮಾಡ್ತಾ ಇದ್ದಾನೆ. ಬಿಸ್ನೆಸ್ ಡೌನ್ ಆಯ್ತು, ಸೈತಾನ್ ಡ್ಯಾಮೇಜ್ ಮಾಡ್ತಾ ಇದ್ದಾನೆ. ಯಾಕೆ ಇದೆಲ್ಲ ಆಗ್ತಾ ಇದೆ? ನಾವೇನ್ ಮಾಡ್ತಾ ಇದ್ದೀವಿ? ಅನೇಕ ಸಭೆಗಳು ಹೋಗುವಾಗ ಅವ್ರು ಹೇಳ್ತಾರೆ, ಮಗನೇ ನೀನು ಫಾಸ್ಟಿಂಗ್ ಅಲ್ಲಿ 40 ದಿವಸ ಫಾಸ್ಟಿಂಗ್ ಇರು, ಸೈತಾನ್ ನೀನು ಮುಟ್ಟಲ್ಲ. 40 ದಿವಸ ಫಾಸ್ಟಿಂಗ್ ಇದ್ದಾಗ ನನಗೇನು ಆಗ್ತಾ ಇರಲಿಲ್ಲ. ಫಾಸ್ಟಿಂಗ್ ಮುಗಿದ್ಮೇಲೆ ಮತ್ತೆ ಬಾಧೆ, ಮತ್ತೆ ಕಷ್ಟ, ಮನೆಯಲ್ಲಿ ಕುಟುಂಬದಲ್ಲಿ ಕಷ್ಟ, ರೋಗದ ಮೇಲೆ ರೋಗ, ಸಮಸ್ಯೆ ಮೇಲೆ ಸಮಸ್ಯೆ. ಆಗ ಈ ಸಭೆಗೆ ಬಂದಾಗ ದೇವ್ರು ನನಗೊಂದು ಕಣ್ಣನ್ನ ತೆರೆದ್ರು. ಹಲ್ಲೆಲೂಯಾ. ಬರೀ ಸುವಾರ್ತೆ ಮೂಲಕ ದೇವ್ರು ಏನ್ ಮಾಡ್ತಾರಂದ್ರೆ, ಆ ವಾಕ್ಯನ ಕ್ಲೀನಾಗಿ ಓದಿ ಬ್ರದರ್. ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಇರುವವರಾಗಿ. ಸಾಕು. ದೇವ್ರು ಏನ್ ಮಾಡಿದ್ ನೋಡಿ, ಪವಿತ್ರಾತ್ಮನ ಮಾಡಿದ ಒಂದೇ ಕೆಲಸ, ಗಮನವಿಟ್ಟು ಕೇಳ್ರಿ. ಸುವಾರ್ತೆ ಹೋಯ್ತು, ಸುವಾರ್ತೆನ ಕೇಳಿದಾಗ ಈಗ ದೇವ್ರು ಇವರು ಯೇಸು ಸ್ವಾಮಿ ಎಂಬುದಾಗಿ ನೆನೆಸ್ಕೊಳ್ರಿ. ಆನಂದ್ ಹೊರಗಡೆ ಇದ್ದಾನೆ, ಕ್ರಿಸ್ತನು ಬೇರೆ ಕಡೆ ಇದ್ದಾರೆ. ಈಗ ಗಮನಿಸ್ರಿ, ಈಗ ಕ್ರಿಸ್ತನ್ ಇದ್ದಾನೆ, ಇಲ್ಲಿ ಆನಂದ್ ಇದ್ದಾನೆ. ಆನಂದ್ ಸುವಾರ್ತೆನ ಕೇಳಿದ ತಕ್ಷಣ ಪವಿತ್ರಾತ್ಮನ ಆನಂದ್ ಒಳಗಡೆ ಬಂದ್ರು. ಯಾವಾಗ ಆನಂದ್ ಒಳಗಡೆ ಪವಿತ್ರಾತ್ಮನ ಬಂದೋ, ಆನಂದ್ ನಂಬ್ಕೊಂಡೆ ಯೇಸುವೆ ನನ್ನ ದೇವರು ಅಂತ ಯಾವಾಗ ನಂಬ್ಕೊಳ್ತಾನೋ, ಆಗ ಪವಿತ್ರಾತ್ಮನ ಒಂದು ಕೆಲಸ ಮಾಡಿದ್ರು, ಇವನ ಭೂಮಿಲಿ ನಾನು ಬಿಡಬಾರ್ದು, ಇವನನ್ನ ಎತ್ತುಕೊಂಡು ಕ್ರಿಸ್ತನಲ್ಲಿ ನಾನು ಹಾಕ್ಬಿಡ್ತೀನಿ. ಇವತ್ತು ಆನಂದ್ ನಾವು ನೋಡುವ ಹಾಗೆ ಹೊರಗಡೆ ಇದ್ದಾನೆ. ನಿಮ್ಮ ನೋಟಕ್ಕೆ ಆನಂದ್ ಹೊರಗಡೆ ಇದ್ದಾನೆ. ಆದ್ರೆ ಸೈತಾನನ ನೋಟಕ್ಕೆ, ಪರಲೋಕದ ನೋಟಕ್ಕೆ, ಲೋಕದ ನೋಟಕ್ಕೆ, ಕೊರೋನಾ ನೋಟಕ್ಕೆ, ರೋಗದ ನೋಟಕ್ಕೆ, ಎಲ್ಲ ನೋಟಕ್ಕೆ ಆನಂದ್ ಕ್ರಿಸ್ತನಲ್ಲಿದ್ದಾನೆ. ಆನಂದ್ ಕ್ರಿಸ್ತನಿಂದ ಹೊರಗಡೆ ಇರುವುದಾದ್ರೆ ಆತನು ಅಪಾಯದಲ್ಲಿದ್ದಾನೆ. ಆನಂದನ್ನು ಯಾವಾಗ ಬೇಕಾದ್ರೂ ಸೈತಾನ್ ಮುಟ್ಬೋದು. ಅವನು ಪ್ರಾರ್ಥನೆ ಮಾಡುವಾಗ ಓಕೆ, ಹೋಗುವಾಗ ಮುಟ್ಬೋದು, ಬರುವಾಗ ಮುಟ್ಬೋದು. ಆದ್ರೆ ಕ್ರಿಸ್ತನಲ್ಲಿ ಇದ್ದಾಗ ಅವನನ್ನು ಮುಟ್ಟೋದಕ್ಕೆ ಯಾವನಿಂದಲೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಅಂದ್ರೆ ಕ್ರಿಸ್ತನು ಎಲ್ಲಿ ಹೋಗ್ತಾನೋ ಆನಂದ ಅಲ್ಲಿರ್ತಾನೆ. ಅಂದ್ರೆ ಆನಂದ್ ಎಲ್ಲಿ ಹೋಗ್ತಾನೋ ಕ್ರಿಸ್ತನಲ್ಲಿ ಹೋಗ್ತಾನೆ. ಅರ್ಥ ಆಗ್ತಾ ಇದೆಯಾ? ದೇವರು ಪವಿತ್ರಾತ್ಮನ ಮೂಲಕ, ಅಪೊಸ್ತಲರ ಮೂಲಕ ಯಾವ ಕೆಲಸ ಮಾಡಿದ್ರು? ಇನ್ನೊಂದು ಸರಿ ಓದಿ. ಕ್ರಿಸ್ತ ಯೇಸುವಿನ ಒಳಗಡೆ, ಇನ್ ಕ್ರೈಸ್ಟ್, ಕ್ರಿಸ್ತ ಯೇಸುವಿನಲ್ಲಿ ಇರುವವರಾಗಿ. ಯಾರೊಂದಿಗೆ ಬಾಧ್ಯರು ಅಂದ್ರೆ ಯಹೂದ್ಯರು ಎಲ್ಲಿದ್ದಾರೆ? ಅಬ್ರಾಮನ ಮೂಲಕ ಯೇಸು ಕ್ರಿಸ್ತನಲ್ಲಿದ್ದಾರೆ. ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಾಮನಿಗೆ ಉಂಟಾದ ವಾಗ್ದಾನದಲ್ಲಿ ಪಾಲುಗಾರರಾಗಿದ್ದೇವೆ. ಹಲ್ಲೆಲೂಯಾ. ಸಭೆ ನಮಗೇನ್ ಮಾಡ್ತು? ಅಬ್ರಾಮನ ಆಶೀರ್ವಾದ ಅನ್ಯ ಜನ ನಮಗಿರ್ಲಿಲ್ಲ. ದೇವ್ರೇನ್ ಮಾಡಿದ್ರು? ಕ್ರಿಸ್ತನಲ್ಲಿ ನಮ್ಮನ್ನ ತೆಗೆದುಕೊಂಡು ಹೋಗಿ ಹಾಕ್ಬಿಟ್ರು. ಅಂದ್ರೆ ಒಂದು ಗುಡ್ ನ್ಯೂಸ್ ಏನಂದ್ರೆ, ಗಲಾತ್ಯ ಓದಿ, ಇನ್ನೊಂದು ವಾಕ್ಯ ಓದಿ ಮುಗಿಸ್ಬಿಡ್ತೀನಿ. ಗಲಾತ್ಯ 3:23 ಓದಿ ಬೇಗ, ಫಾಸ್ಟ್. ಎಲ್ಲಿಗೆ ಸೇರುವ ತನಕ? ಕ್ರಿಸ್ತನಲ್ಲಿ ಸೇರುವ ತನಕ. ಅಂದ್ರೆ ನಾವೀಗ ಔಟ್ ಆಫ್ ಆಗಿಲ್ಲ, ಕ್ರಿಸ್ತನಲ್ಲಿ ಆನಂದಿದ್ದಾನೆ. ಹಲ್ಲೆಲೂಯಾ. ನೀವು ಪ್ರತಿ ಒಬ್ಬೊಬ್ಬರು ಕ್ರಿಸ್ತನಲ್ಲಿ ಇದ್ದೀರಿ. ಯಾಕೆ ಗೊತ್ತಾ? ಓದಿ ಸಿಸ್ಟರ್, ಓದಿ ಬೇಗ ಓದಿ. ಮೇಲಿಂದ ಹೋಗ್ಬೇಡಿ, ಕೆಳಗಡೆಯಿಂದ ಓದಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಮೂಲಕ ಓದಿ ಬೇಗ. ನೆಕ್ಸ್ಟ್, ಆಗಿದ್ದೀರಿ. ಹೇಗೆಂದರೆ
ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ಹಲ್ಲೆಲೂಯಾ. ಕಳೆದ ಸಾರಿ ಪಾಸ್ಟ್ ಒಂದು ಲಾಸ್ಟ್ ವಾಕ್ಯ ಹೇಳಿಬಿಟ್ರು. ಏನಂದ್ರೆ ಪವಿತ್ರ ಆತ್ಮನು ನನ್ನ ಮೇಲೆ ಎಂಬುದಾಗಿ ಹೇಳಿದ್ರು. ಪವಿತ್ರ ಆತ್ಮನು ನಮ್ಮ ಮೇಲೆ ಅಂದ್ರೆ ಅರ್ಥ ಏನಂತ ಹೇಳಿದ್ರೆ ನೀವು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಾ ಅಂತ ಅರ್ಥ. ಹಲ್ಲೆಲೂಯಾ. ಪವಿತ್ರ ಆತ್ಮನ ಅಭಿಷೇಕ ಬಂದಾಗ ನೀವು ಪ್ರಜ್ವಲಿಸ್ತೀರಾ ಅಂತ ಅರ್ಥ. ಅದೇ ರೀತಿ ಕ್ರಿಸ್ತನನ್ನು ನೀವು ಧರಿಸಿಕೊಂಡಿದ್ದೀರಿ ಅಂದ್ರೆ ಯಾವ ರೀತಿ ಯಾಕೋಬನು ಏಸಾವನನ್ನು ಮೋಸಪಡಿಸಿ ಯಾಕೋಬನ ವಸ್ತ್ರವನ್ನು ಧರಿಸಿಕೊಂಡು ತಂದೆ ಮುಂದೆ ಹೋದನು, ಅದೇ ರೀತಿಯಾಗಿ ಇವತ್ತು ಪಾಪಿಗಾದ ಆನಂದು, ಯಾವ ಯೋಗ್ಯತೆ ಇಲ್ಲದ ಆನಂದು ಕ್ರಿಸ್ತನನ್ನ ಧರಿಸಿಕೊಂಡು ಪರಲೋಕದ ತಂದೆ ಮುಂದೆ ನಿಲ್ಲುವಂತ ಭಾಗ್ಯ ಬಂದಿದೆ ಪ್ರಿಯರೇ. ಹಲ್ಲೆಲೂಯಾ. ಯಾವಾಗ ಕ್ರಿಸ್ತನನ್ನು ಧರಿಸ್ತಿರೋ ನೀವು ಸೈತಾನನ ಮುಂದೆ ನಿಂತ್ರೆ ಸೈತಾನನ ಆನಂದನ್ನು ನೋಡುವುದಿಲ್ಲ, ಆತನು ಕ್ರಿಸ್ತನನ್ನು ನೋಡ್ತಾನೆ. ಹಲ್ಲೆಲೂಯಾ. ನಾವು ಲಾಸ್ಟ್ ಟೈಮ್ ನಾವು ಒಂದು ಮೀಟಿಂಗ್ ಹೋದಾಗ ಒಂದು ದೆವ್ವ ಹಿಡಿದಂತ ಒಂದು ದೊಡ್ಡ ಒಂದು ಪಿಸಾಚ ಒಂದು ಅಜ್ಜಿ ಬಂತು. ಅಜ್ಜಿ ಬಂದ ಕುಶಾಲಿ ಗೊತ್ತು ಮತ್ತೆ ಸಿಸ್ಟರ್ ಗೊತ್ತು. ಏನಂತ ಅಜ್ಜಿ? ಜೀಸಸ್ ಇಲ್ಲಿಂದ ಹೋಗು ಅಂದ್ರೆ ಸೈತಾನ ಕಣ್ಣಿಗೆ ಆನಂದ ಜೀಸಸ್ ಆಗಿ ಕಾಣ್ತಾನೆ. ಆನಂದಿಗೆ ಆತನ ಏನ್ ಬೇಕಾದ್ರೂ ಮಾಡ್ಬೋದು. ಹಲ್ಲೆಲೂಯಾ. ಆದ್ರೆ ಯೇಸುಗೆ ಸೈತಾನ ಏನು ಮಾಡಕ್ಕಾಗಲ್ಲ ರೀ. ಇವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿದ್ದೀರಿ. ಸಭೆ ನಿಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಹಾಕಿದೆ. ಹಲ್ಲೆಲೂಯಾ. ಯಾವುದಕ್ಕೆ ಎದುರು ಕಾಣವಿಲ್ಲ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕ್ರಿಸ್ತನಲ್ಲಿ ನಮ್ಮನ್ನು ಹಾಕಿ ಪರಲೋಕದ ಬಾಗಿಲನ್ನು ಕೊಟ್ಟು ನಮ್ಮನ್ನು ನಡೆಸ್ತಾ ಬಂದ ಪರಲೋಕದ ತಂದೆಯೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ವಾಕ್ಯವನ್ನ ಕರ್ತನೆ, ನಿನ್ನ ಜನರನ್ನ ನಿನ್ನ ವಾಕ್ಯಕ್ಕೂ ನಿನ್ನ ಕೃಪೆಗೆ ಒಪ್ಪಿಸ್ತಾ ಇದ್ದೀವಿ ಕರ್ತನೆ. ನೀನು ತಾನೇ ಇವರನ್ನು ಕಟ್ಟು ದೇವರೇ. ಹೌದು, ಸಭೆಯು ಒಂದು ಪರಲೋಕದ ಬಾಗಿಲಾಗಿದೆ. ನಾನು ನಂಬ್ತೇನೆ. ಇವರಿಗಾಗಿ ಕೊಡಲ್ಪಟ್ಟ ಎಲ್ಲ ಆಶೀರ್ವಾದಗಳು ಇವರಿಗಾಗಿ ಬಿಚ್ಚಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಇವರ ಎಲ್ಲ ಚೆಕ್ಗಳು ಪಾಸ್ ಆಗಿದ್ದಕ್ಕಾಗಿ ಸ್ತೋತ್ರ. ಇವರು ಹೀಗೆ ಇರುವುದಿಲ್ಲ ದೇವರೇ. ಇನ್ನೊಂದು ಸ್ಥಳದಿಂದ ಇನ್ನೊಂದು ಮಟ್ಟಕ್ಕೆ ಕರ್ತನೆ ನೀನು ಎತ್ತುವ ದೇವರಾಗಿದ್ದಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಿದ್ದೀನಿ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್.